ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಬಿರುಗಾಳಿ. ಬಹುಮತ ಇದ್ರೂ ಆಪರೇಷನ್ ಹಸ್ತಕ್ಕೆ ಬಿಗ್ ಪ್ಲಾನ್. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದಿಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಆ ಪ್ಲಾನ್ ಏನು? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಹೇಗೆ? ಯಾವ ರೀತಿಯ ಯೋಜನೆ? ಜೆಡಿಎಸ್ ಬಿಜೆಪಿಯ 10 ಹಾಲಿ ಶಾಸಕರಿಗೆ ಗಾಳ ಹಾಕಿದ್ದಾರೆ ಅನ್ನುವಂತಹ ಮಾತುಗಳು, ಚರ್ಚೆ ಬಹಳ ಜೋರಾಗಿ ರಾಜಕೀಯದಲ್ಲಿ ನಡೀತಾ ಇದೆ. ಈಗಾಗಲೇ 6 ಮಂದಿ ಮಾಜಿ ಸಚಿವರು ಶಾಸಕರಿಗೂ ಗಾಳ ಹಾಕಿದ್ದಾರೆ ಎನ್ನಲಾಗಿದೆ. ಇದು ಲೋಕಸಭಾ ಚುನಾವಣೆಯಲ್ಲಿ ಟಕ್ಕರ್ ಕೊಡೋದಕ್ಕೆ ಮಾಡ್ತಾ ಇರುವಂತಹ ಪ್ಲಾನ್. ಈಗ ಹೈಕಮಾಂಡ್ ಕೊಟ್ಟ ಟಾಸ್ಕ್ಗಿಂತ ಹೆಚ್ಚು ಸ್ಥಾನ ಗೆಲ್ಲುವಂತಹ ಗುರಿಯನ್ನ ಹೊಂದಿರೋದೇ ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗಿದೆ. ಸಚಿವ ಸ್ಥಾನ ವಂಚಿತರು ಪಕ್ಷ ತೊರೆದ್ರು ಡೋಂಟ್ ಕೇರ್ ಅನ್ನುವಂತಹ ಸಂದೇಶವನ್ನ ಕೊಡಬೇಕು. ಹೀಗಾಗಿ ಎಲೆಕ್ಷನ್ಗೂ ಮುನ್ನವೇ ಆಪರೇಷನ್ ಹಸ್ತಕ್ಕೆ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಆ ಕಾರಣದಿಂದಾನೇ ಈಗ ರಾಜಕೀಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರನ್ನ, ಮಾಜಿ ಸಚಿವರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಆಪರೇಷನ್ ಹಸ್ತ ನಡೆಯೋದು ಗ್ಯಾರಂಟಿನಾ ಅನ್ನುವಂತಹ ಪ್ರಶ್ನೆಗಳು, ಅದಕ್ಕೆ ಒಂದಷ್ಟು ಪೂರಕವಾದಂತಹ ಬೆಳವಣಿಗೆಗಳು ನಡೀತಾ ಇದೆ. ಹಾಗಾದ್ರೆ ಆಪರೇಷನ್ ಬಿರುಗಾಳಿ ಹೇಗೆ, ಯಾವ ರೀತಿಯಾಗಿ ನಡೀತಾ ಇದೆ? ಕಾಂಗ್ರೆಸ್ನ ಪ್ಲಾನ್ ಏನು? ಯಾವ ಕಾರಣಕ್ಕಾಗಿ ಈಗ ಆಪರೇಷನ್ ಹಸ್ತಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ಳಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಬಿಜೆಪಿ ಜೆಡಿಎಸ್ನ ಹಾಲಿ ಮಾಜಿ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೆ ಪೂರ್ವಕವಾಗಿ ಒಂದಷ್ಟು ಶಾಸಕರು ಈಗಾಗಲೇ ಮಾತನಾಡ್ತಾ ಇದ್ದಾರೆ, ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ. ತಾವಿರುವಂತಹ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಬಂಡೆದ್ದವರಿಗೂ ಕೂಡ ತಕ್ಕ ಉತ್ತರವನ್ನ ಕೊಡುವಂತಹ ಲೆಕ್ಕಾಚಾರ ಇಲ್ಲಿ ಕಾಂಗ್ರೆಸ್ನಲ್ಲಿ. ಆಗ್ಲೇ ಹೇಳ್ತಾ ಇದ್ವಲ್ಲ, ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಹೇಗೆ ಅನ್ನೋದು. ಸಚಿವ ಸ್ಥಾನ ವಂಚಿತರು ಪಕ್ಷ ತೊರೆದ್ರು ಕೂಡ ಡೋಂಟ್ ಕೇರ್ ಸಂದೇಶವನ್ನ ರವಾನೆ ಮಾಡುವಂತಹ ಎಲ್ಲಾ ಲೆಕ್ಕಾಚಾರವನ್ನ ಈ ಯೋಜನೆಯಲ್ಲೇ ಹಾಕಿಕೊಂಡಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಲೋಕಸಭೆ ಎಲೆಕ್ಷನ್ ನಲ್ಲಿ 20ಕ್ಕಿಂತ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂತಹ ಟಾರ್ಗೆಟ್ ಅನ್ನ ಆಲ್ರೆಡಿ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಬಟ್ ಇವರ ಲೆಕ್ಕಾಚಾರ ಅದಲ್ಲ. ಹೈಕಮಾಂಡ್ ಏನೀಗ ಟಾಸ್ಕ್ ಅನ್ನ ಕೊಟ್ಟಿದೆಯಲ್ಲ, ಆ ಟಾಸ್ಕ್ ಅನ್ನು ಕೂಡ ಮೀರಿ ಇನ್ನೂ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು. ಆಲ್ಮೋಸ್ಟ್ 20ರಿಂದ 25 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬೇಕು ಅನ್ನುವಂತಹ ನಿರೀಕ್ಷೆಯನ್ನ ಈಗಾಗಲೇ ಈ ಒಂದು ಕಾಂಗ್ರೆಸ್ನಲ್ಲಿ ಲೆಕ್ಕಾಚಾರವನ್ನ ಹಾಕಿಕೊಳ್ಳಲಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಈಗ ಆಪರೇಷನ್ ಹಸ್ತದ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಚರ್ಚೆಗಳು ರಾಜಕೀಯದಲ್ಲಿ ನಡೀತಾ ಇರುವುದನ್ನ ಗಮನಿಸ್ತಾ ಇದ್ವಿ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಎಲೆಕ್ಷನ್ ಕೂಡ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆಗ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನುವ ಕಾರಣಕ್ಕಾಗಿಯೇ ಈಗಿನಿಂದನೇ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನಾನು ಯಾರ್ಯಾರು ಬೇರೆ ಪಕ್ಷದಿಂದ ಕಾರ್ಯಕರ್ತರು ಬರ್ತಾರೆ ಅವರು ಬರಲಿ ಅಂತ ಹೇಳಿ ಸಂಘಟನೆ ಮಾಡಿ ಅಂತ ಹೇಳಿದ್ದೆ ಅಂತ. ಕೇವಲ ಕಾರ್ಯಕರ್ತರಿಗೆ ಇದು ಮೀಸಲಾಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಶಾಸಕರು, ಹಾಲಿ ಶಾಸಕರು ಮಾತ್ರ ಅಲ್ಲ, ಮಾಜಿ ಶಾಸಕರು, ಮಾಜಿ ಸಚಿವರನ್ನ ಕೂಡ ತಮ್ಮ ಕಡೆಗೆ ಸೆಳೆಯುವಂತಹ ಪ್ರಯತ್ನ. ಎಷ್ಟು ತಮ್ಮ ಕಡೆ ಬಂದು ಅದರಿಂದ ಪ್ರಯೋಜನ ಆಗತ್ತೆ, ಲೆಕ್ಕಾಚಾರಗಳು ಆಗತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಯಾರಿಗೆಲ್ಲ ಗಾಳ ಹಾಕಲಾಗಿದೆ ಅನ್ನೋದರ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಈಗಾಗಲೇ ಯಶವಂತಪುರ ಶಾಸಕರಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಅವರು ಮೊದಲು ಕಾಂಗ್ರೆಸ್ನಲ್ಲಿದ್ರು, ಆನಂತರ ಆಪರೇಷನ್ ಬಿಜೆಪಿಗೆ ಬಂದ್ರು. ಈಗ ಅಸಮಾಧಾನವನ್ನು ಮೊದಲ ಬಾರಿಗೆ ಫಸ್ಟ್ ಟೈಮ್ ಅಂದ್ರೆ ಅವರು ಹೊರ ಹಾಕಿರೋದು ಏನು ಅಂತ ಹೇಳಿದ್ರೆ, ಈ ಎಲ್ಲಾ ಚರ್ಚೆಗಳು ಆರಂಭ ಆಗೋದಕ್ಕೆ ಅವರ ಮಾತೆ ಕಾರಣ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಬಿಜೆಪಿಯಲ್ಲಿದ್ದಂತಹ ಅಸಮಾಧಾನವನ್ನ ಹೊರ ಹಾಕಿರೋದು. ಹಾಗಾದ್ರೆ ಅವರು ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನುವಂತಹ ಚರ್ಚೆ ಇವರ ಮಾತಿನಿಂದಲೇ ಆರಂಭ ಆಗಿರೋದು. KR ಪುರಂನ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರಿಗೂ ಕೂಡ ಗಾಳ ಹಾಕಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಯಲ್ಲಾಪುರ ಶಾಸಕರಾಗಿರುವ ಶಿವರಾಮ್ ಹೆಬ್ಬಾರ್ ಅವರು ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಹೋಗಿ ನಿರ್ಧಾರವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅನೇಕರವರನ್ನ ಮೀಟ್ ಮಾಡಿರೋದನ್ನ ಗಮನಿಸಬಹುದು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಇವತ್ತು ಅವರನ್ನ ಮೀಟ್ ಮಾಡಿದ್ದಾರೆ. ಅವರ ಕಾರ್ಯಕರ್ತರಿಗೆ ನಾನು ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಸಸ್ಪೆನ್ಸ್ ಅನ್ನ ಹಾಗೆ ಕಾಯ್ದಿರಿಸಿಕೊಂಡಿದ್ದಾರೆ. ಗೊತ್ತಿಲ್ಲ ಏನ್ ಆಗತ್ತೆ ಅನ್ನೋದು.
ಮಾಜಿ ಸಂಸದರು ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ರು, ಎಲೆಕ್ಷನ್ ಟೈಮಲ್ಲಿ ಬಿಜೆಪಿಗೆ ಬಂದ್ರು, ಈಗ ಕಾಂಗ್ರೆಸ್ ಕಡೆ ಮತ್ತೆ ಅವರು ಹೋಗ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಹುಟ್ಟು ಹಾಕಿದೆ. ಅಷ್ಟು ಮಾತ್ರ ಅಲ್ಲ, ಮಾಜಿ ಶಾಸಕಿ ಆಗಿರುವಂತಹ ಪೂರ್ಣಿಮಾ ಶ್ರೀನಿವಾಸ್ ಅವರು ಅವಾಗ್ಲೇ ಅವ್ರು ಕಾಂಗ್ರೆಸ್ಗೆ ಹೋಗ್ತೀನಿ ಎಲೆಕ್ಷನ್ ಟೈಮಲ್ಲೇ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಅವರು ಹೋಗ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಇತ್ತು. ಆದ್ರೆ ಆ ನಂತರ ಅಲ್ಲಿಗೆ ತಣ್ಣಗಾಗಿದ್ದನ್ನ ಗಮನಿಸಬಹುದು. ಇನ್ನು ಮತ್ತೊಬ್ಬ ಶಾಸಕರಾಗಿರುವಂತಹ ಮಹಾಲಕ್ಷ್ಮಿ ಲೇಔಟ್ನ ಶಾಸಕ ಗೋಪಾಲಯ್ಯ ಅವರು ಕೂಡ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂತಹ ಚಿಂತನೆಗಳು ನಡೆದಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಈಗ ಅನೇಕರನ್ನ ತಮ್ಮ ಕಡೆ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾದ್ರೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕಿರೋದನ್ನ ನಾವಿಲ್ಲಿ ಗಮನಿಸಬಹುದು. ರಾಜಕೀಯದಲ್ಲಿ ಯಾವುದೂ ಕೂಡ ನಡೆಯಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಏನು ಬೇಕಾದ್ರೂ ಆಗಬಹುದು. ಈಗ ನಾವು ನೋಡ್ತಾ ಇದ್ವಲ್ಲ, ಒಬ್ಬೊಬ್ಬರ ಹೇಳಿಕೆಗಳನ್ನ ಗಮನಿಸ್ತಾ ಹೋದ್ರೆ ಮತ್ತೆ ಕರ್ನಾಟಕದ ರಾಜಕಾರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳು ಆಗೋದ್ರಲ್ಲಿ ನೋ ಡೌಟ್. ಇನ್ನು ಕೆಲ ಬಿಜೆಪಿ ಶಾಸಕರು ಕಾಂಗ್ರೆಸ್ ಸೇರೋದು ಪಕ್ಕಾನಾ ಅನ್ನುವಂತಹ ಪ್ರಶ್ನೆ. ನಿನ್ನೆ ಬಿಎಸ್ವೈ ಸಭೆಗೂ ಕೂಡ ಕೆಲ ಶಾಸಕರು ಗೈರಾಗಿದ್ರು. ಅದೆಲ್ಲರಿಗೂ ನಿಮ್ಗೆ ಗೊತ್ತಿದೆ. ಕೆಲವರು ಆಲ್ರೆಡಿ ಈಗಾಗಲೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ನಾವು ಯಾಕೆ ಗೈರ ಆಗಿದ್ವಿ, ನಮ್ಗೆ ಮಾಹಿತಿ ತಡವಾಗಿ ಬಂತು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಎಸ್.ಟಿ. ಸೋಮಶೇಖರ್ ಅವರು, ಹಾಗೆಯೇ ಭೈರತಿ ಬಸವರಾಜ್ ಅವರು ಕೂಡ ನಿನ್ನೆಯ ಈ ಒಂದು ಸಭೆಗೆ ಗೈರಾಗಿದ್ದನ್ನ ನಾವು ಗಮನಿಸಬಹುದು. ಅದಕ್ಕೆ ಸಂಬಂಧಪಟ್ಟಾಗೆ ಎಸ್.ಟಿ. ಸೋಮಶೇಖರ್ ಅವರೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಮಾಹಿತಿ ತಡವಾಗಿ ಬಂತು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಬಟ್ ದೈಹಿಕವಾಗಿ ಮಾನಸಿಕವಾಗಿ ನಾನು ಬಿಜೆಪಿಯಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅನ್ನೋದನ್ನ ನಾವಿಲ್ಲಿ ಲೆಕ್ಕ ಹಾಕಿಕೊಳ್ಳಬಹುದು. ಶಾಸಕ ಶಿವರಾಮ್ ಹೆಬ್ಬಾರ್ ನಡೆ ಬಗ್ಗೆಯೂ ಕುತೂಹಲ ಇದೆ. ಕಾಂಗ್ರೆಸ್ಗೆ ಹೋಗಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಮುನಿರತ್ನ ಅವರು, ಗೋಪಾಲಯ್ಯ ಅವರು. ಬಟ್ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಈಗ ನಡೀತಾ ಇರುವಂತಹ ರಾಜಕೀಯ ಲೆಕ್ಕಾಚಾರಗಳು, ಈಗ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳನ್ನ ನಾವು ಗಮನಿಸಬಹುದು. ಭೈರತಿ ಬಸವರಾಜ್ ಆಗಲಿ, ನಾನಾಗಲಿ, ಗೋಪಾಲಯ್ಯ ಅವರಾಗಲಿ, ನಾವು ಯಾರು ಸಹ ಹೋಗೋ ಪ್ರಶ್ನೆನೇ ಇಲ್ಲ. ಎಂಥ ಪರಿಸ್ಥಿತಿಯಲ್ಲೂ ನಾವು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮೇಲೆ ನಮ್ಗೆ ಎಷ್ಟು ತೊಂದರೆ ಬೇಕಾದ್ರೂ ಕೊಡಲಿ, ನಾವು ಬಿಜೆಪಿನಲ್ಲೇ ಇರ್ತೀವಿ. 5 ವರ್ಷ ವಿರೋಧ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತೀವಿ. ಎಸ್.ಟಿ. ಸೋಮಶೇಖರ್ ಅವರು ಇರ್ಬೋದು, ನಾವೆಲ್ಲರೂ ಸಹ ಒಟ್ಟಾಗೇ ಇದ್ದೀವಿ, ಎಲ್ಲರೂ ಒಟ್ಟಾಗೇ ಇರ್ತೀವಿ. ಯಾರು ಇಲ್ಲಿಂದ ಹೋಗಲ್ಲ. ಯಾವುದೇ ಕಾರಣಕ್ಕೂ ನಾವು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಭೈರತಿ ಬಸವರಾಜ್. ಇನ್ನು ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಅನ್ನುವ ಹೊತ್ತಲ್ಲೇ ಸಿ.ಟಿ. ರವಿ ಜೊತೆ ಎಸ್.ಟಿ.ಎಸ್ ಮಾತಾಡಿದ್ದಾರೆ. ಇದಾದ್ಮೇಲೆ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಅವರ ಜೊತೆಗೂ ಮಾತಾಡಿದ್ದಾರೆ. ಈ ಬಗ್ಗೆ ಮಾತಾಡಿದ ಎಸ್.ಟಿ. ಸೋಮಶೇಖರ್ ಸಿ.ಟಿ. ರವಿ ಅವರ ಜೊತೆ ಏನ್ ಮಾತಾಡದೆ ಅನ್ನೋದನ್ನ ಹೇಳಿದ್ರು. ಜೊತೆಗೆ ಮಾನಸಿಕವಾಗಿ ದೈಹಿಕವಾಗಿ ಬಿಜೆಪಿಯಲ್ಲಿ ಇದ್ದೇನೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. ಅದಕ್ಕೆ ಅವ್ರನ್ನ ಭೇಟಿ ಮಾಡಿ ಇತ್ತೀಚಿನ ಮಾಹಿತಿಯನ್ನು ಅವರಿಗೆ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೇನೆ. ಕಾನ್ಸ್ಟಿಟ್ಯೂನ್ಸಿಲಿ ಏನಾಯಿತು, ಏನು ಪ್ರಾಬ್ಲಮ್ ಆಯಿತು, ಯಾಕೆ ನೀವು ಪಕ್ಷದ ಪ್ರಾಮಾಣಿಕರು, ನೀವು ಮೈಸೂರು ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲಿ ಏನು ತೊಂದರೆ ಆಗಿದೆ ನಿಮಗೆ ಅಂತ ಕೇಳಿದ್ರು. ಅದರ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿನ್ನೆ ಯಡಿಯೂರಪ್ಪನವ್ರದ್ದು ಸಭೆ ನನಗೆ ಮಾಹಿತಿ ಲೇಟಾಗಿ ಸಿಕ್ತು. ಮಾನಸಿಕವಾಗಿ ದೈಹಿಕವಾಗಿ ಬಿಜೆಪಿಲಿ ಇದ್ದೀನಿ. ಮಾನಸಿಕವಾಗಿ ದೈಹಿಕವಾಗಿ ಬಿಜೆಪಿಯಲ್ಲಿ ಇದ್ದೀನಿ ಅಷ್ಟೇ ಅನ್ನುವಂಥ ಮಾತು ಹೇಳಿದ್ದಾರೆ. ಈಗ ಆದ್ರೆ ಮುಂದೇನು ಅನ್ನುವಂಥ ಪ್ರಶ್ನೆಗೆ ಉತ್ತರ ಅವರೇ ಕೊಡಬೇಕಾಗಿದೆ. ಇನ್ನು ಮತ್ತೊಂದ್ ಕಡೆ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಕಾಂಗ್ರೆಸ್ಗೆ ಹೋಗ್ತಾರೆ ಎನ್ನಲಾಗ್ತಿದೆ. ಹೀಗಾಗಿ ಬಿಜೆಪಿ ನಾಯಕರು ಅವರ ಮನವೊಲಿಕೆಗೂ ಕೂಡ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಹೆಬ್ಬಾರ್ ಜೊತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಚರ್ಚೆ ಮಾಡಿದ್ದಾರೆ. ಶಿರ್ಸಿಯ ತಮ್ಮ ಕಚೇರಿಗೆ ಕರೆಸಿಕೊಂಡು ಕಾಗೇರಿ ಸಮಾಲೋಚನೆಯನ್ನ ನಡೆಸಿದ್ದಾರೆ. ನಾನು ಅವರು ಭೇಟಿ ಮಾಡಿ ಪ್ರಸ್ತುತ ವಿದ್ಯಮಾನಗಳ ಕುರಿತಂತೆ ಸೌಹಾರ್ದಯುತವಾಗಿ ನಾವು ಮಾತುಕತೆಯನ್ನು ನಾವು ಮಾಡಿದ್ವಿ. ಪ್ರಸಕ್ತವಾಗಿ ಆಗಿ ಹೋಗ್ತಿರುವಂಥ ಎಲ್ಲ ಸಂಗತಿಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನಾನು ಅವರು ಭೇಟಿ ಮಾಡಿ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಮರು ಸೇರ್ಪಡೆಗೆ ಈಗ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತ ಆಗ್ತಾ ಇದೆ. ಅವರು ಬರೋದಕ್ಕೆ ರೆಡಿ ಇದ್ರು ಕೂಡ ಇಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗಿದೆ. ಹೆಬ್ಬಾರ್ ಅಧಿಕಾರದ ಆಸೆಗೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಅಂತ ಹೋಗ್ತಿದ್ದಾರೆ ಅಂತ ಶಿರ್ಸಿ ಕಾಂಗ್ರೆಸ್ ಶಾಸಕ ಭೀಮಣ್ಣ ನಾಯ್ಕ ಕಿಡಿಕಾರಿದ್ದಾರೆ. ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನಲ್ಲಿದ್ದಾಗ್ಲೂ ಅವರ ಕೊಡುಗೆ ಶೂನ್ಯ ಅಂತ ಹೇಳಿದ್ದಾರೆ. ಅಧಿಕಾರಕ್ಕೆ ಹಣಕ್ಕಾಗಿ ಓಡ್ ಹೋದ್ರು ಇವರೆಲ್ಲ. ಇವರು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇಲ್ಲಿ, ಮತ್ತೆ ಅಧಿಕಾರಕ್ಕೆ ಹಣಕ್ಕಾಗಿ ಬರೋದಲ್ಲ ಇವರು. ಇಷ್ಟೇ ಉದ್ದೇಶ ಅಲ್ಲ. ಈಗ ಅವ್ರದ್ದೇ ಕ್ಷೇತ್ರ ಈಗ ಬನವಾಸಲ್ಲಿ ನೀರಿನ ವಿಚಾರ ಏನಿತ್ತು, ಅಲ್ಲಿ ಕೆರೆ ತುಂಬುವ ಕಾರ್ಯಕ್ರಮ ಏನಿತ್ತು, ಅದು ಎಷ್ಟು ಕಾರ್ಯಕ್ರಮ ತಂದ್ರೆ ಅವ್ರಿಗೆ? ಅವರು ಮಂತ್ರಿ ಆಯ್ತಾರಲ್ಲ, ಅವರು ಸರ್ಕಾರ ಇತ್ತಲ್ಲ, ಯಾಕೆ ಕಾಮಗಾರಿ ಮುಗಿಸೋಕ್ಕಾಗಿಲ್ಲ? ಅವ್ರಿಗೆ ಮಂತ್ರಿ ಆಗಿದ್ದು ಅವ್ರಿಗೆ ಸರ್ಕಾರ ಇದ್ರು ಅಲ್ಲಿ. ಈಗ ಅಲ್ಲಿ ಮುಗೀತು, ಈಗ ಇಲ್ಲಿ ಬರ್ತಾ ಇದ್ದಾರೆ.
ಇಲ್ಲಿ ಯಾವ ಉದ್ದೇಶಕ್ಕೆ ಬರ್ತಾರೆ ಅನ್ನೋದನ್ನ ಜನಸಾಮಾನ್ಯರಿಗೆ ಕಾರ್ಯಕರ್ತರಿಗೆ ತಿಳಿಸಿ ಬರ್ಬೇಕಾಗ್ತದೆ ಅಧಿಕಾರಕ್ಕೆ. ಇನ್ನು ಆಪರೇಷನ್ ಕಾಂಗ್ರೆಸ್ ಬಗ್ಗೆ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದ ಹಾಗೆ, ಅವರು ಆಪರೇಷನ್ ಮಾಡಿದಾಗ ಕರೆಕ್ಟ್, ನಾವು ಮಾಡಿದ್ರೆ ತಪ್ಪ, ಯಾರೇ ಬಂದರೂ ಪಕ್ಷಕ್ಕೆ ಸ್ವಾಗತ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಸಮುದ್ರ ಇದ್ದಂಗೆ, ಒಳ್ಳೆಯದು. ಯಾರು ಅವರ ರಾಜಕೀಯಕ್ಕೆ ಭವಿಷ್ಯ ನಿರ್ಮಾಣ ಮಾಡ್ಕೋಬೇಕು, ದೇಶಕ್ಕೆ ಒಳ್ಳೇದಾಗಬೇಕು, ಭಾರತ ಉಳಿಸಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಬೇರೆ ರಾಜ್ಯಗಳಲ್ಲೆಲ್ಲ ನಮ್ಮ ರಾಜ್ಯದಲ್ಲೂ ಸೇರಿ ಬೇರೆ ಬೇರೆ ರಾಜಕಾರಣ ನಡೆದಾಗ ಏನಾಗಿತ್ತು? ಆಗ ಅವ್ರದ್ದೆಲ್ಲ ಕರೆಕ್ಟಾ? ಮಧ್ಯಪ್ರದೇಶದಲ್ಲಿ ಮಾಡಿದ್ದು ಭಾಳ ಕರೆಕ್ಟಾ? ಕರ್ನಾಟಕದಲ್ಲಿ ಮಾಡಿದ್ದು ಭಾಳ ಕರೆಕ್ಟಾ? ಇಲ್ಲ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡಿದ್ದೆಲ್ಲ ಕರೆಕ್ಟಾ? ಅವ್ರದ್ದೆಲ್ಲ ಭಾಳ ಕರೆಕ್ಟು. ಯಾರ್ಯಾರು ಬೇಕೋ ಅವ್ರ ಅನುಕೂಲಕ್ಕೆ ಅವರು ತೀರ್ಮಾನ ತೆಗೆದುಕೊಳ್ತಾರೆ. ನಾವು ಎಲ್ಲಿ ಅದನ್ನು ನಿರ್ಬಂಧ ಮಾಡಕ್ಕಾಗ್ತದೆ? ಇನ್ನು ಘರ್ ವಾಪಸಿ ಮಾಡಿದ್ರೆ ಅರ್ಧ ಬಿಜೆಪಿ ಜೆಡಿಎಸ್ ಖಾಲಿ ಆಗತ್ತೆ, ಯಾವುದೇ ಷರತ್ತುಗಳಿಲ್ಲದೆ ಪಕ್ಷಕ್ಕೆ ಬಂದ್ರೆ ಸ್ವಾಗತ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಳುಗ ಹಡಗಾಗಿದೆ ಬಿಜೆಪಿ. ಈಗ ಅದಕ್ಕೆ ಯಾರಿಗೂ ಕ್ಯಾಪ್ಟನ್ ಆಗಕ್ಕೂ ರೆಡಿ ಇಲ್ಲ, ಕ್ಯಾಪ್ಟನ್ ಮಾಡ್ಲಿಕ್ಕೂ ರೆಡಿ ಇಲ್ಲ. ಅದಕ್ಕೆ ಪಾಪ ಈಗ ಮತ್ತೆ ಯಡಿಯೂರಪ್ಪ ಅವ್ರದ್ದೇನೋ ಒಂದ್ ಸ್ವಲ್ಪ ಮಾತು ನಡಿಬಹುದು ಅಂದ್ಬಿಟ್ಟು ಅವ್ರಿಗೆ ಕರೆಸಿ ಮಾತಾಡ್ತಾ ಇದಾರೆ. ಆದ್ರೆ ಟಿಕೆಟ್ ಆಯ್ಕೆನಲ್ಲಿ ಇರ್ಬೋದು ಅಥವಾ ಬೇರೆ ಇದರಲ್ಲೇ ಇರ್ಬೋದು, ಎಲ್ಲಿ ಮಾನ್ಯತೆ ಕೊಡ್ತಾ ಇದ್ದಾರೆ ಯಡಿಯೂರಪ್ಪನವರಿಗೆ? ಇದಿದ್ರೆ ಇಷ್ಟೊತ್ತಿಗೆ ವಿರೋಧ ಪಕ್ಷದ ನಾಯಕರು ಆಗ್ತಾ ಇದ್ರಲ್ಲ, ಇಷ್ಟು ಜನ ಬಿಜೆಪಿ ಅವ್ರು ಬಿಟ್ಟು ಬರ್ತಾ ಇದ್ರ? ಟಿಕೆಟ್ ಹಂಚಿಕೆನಲ್ಲಿ ಅವ್ರದ್ದೇನಾದ್ರೂ ಮಾತಿಗೆ ಬೆಲೆ ಇತ್ತಾ? ಯಡಿಯೂರಪ್ಪ ಅವರನ್ನ ಆಗ್ಲಿ ಬೇರೆ ಯಾವ ಲೀಡರನ್ನ ಆಗ್ಲಿ ಇವಾಗ ಬಿಜೆಪಿನ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಈಸ್ ಆನ್ ಇಟ್ಸ್ ವೇ ಟು ಅನ್ ಎಂಡ್. ಬಿಜೆಪಿ ಹಾಲಿ ಶಾಸಕರ ಜೊತೆಗೆ ಕೆಲ ಮಾಜಿ ಶಾಸಕರು ಅಸಮಾಧಾನಗೊಂಡಿದ್ದಾರೆ. 13ರಿಂದ 14 ಮಾಜಿಗಳು ಬರ್ತಾರೆ. ಹಾಲಿ ಶಾಸಕರ ಮಾಹಿತಿ ನನಗೆ ಇಲ್ಲ ಅಂತ ಹೇಳಿ ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೇಳಿಕೆ ಕೊಟ್ಟಿದ್ದಾರೆ. ಹಲವಾರು ಮಂದಿ ಅಲ್ಲಿಂದ ಬೇಜಾರಂದ್ರು ನಿಜ. ಹೋದ ಬಾರಿಗೆ ನಿಂತು ಡಿಫೀಟ್ ಆದಂತ MLAs ಅದಾರ, ಅವ್ರು ಕೂಡ ಹಲವಾರು ಮಂದಿ ನಮ್ಮ ಪಕ್ಷ ಸೇರಾಕ ಈಗಾಗಲೇ ತುದಿಗಾಲ ಮೇಲೆ ನಿಂತಾರ. 13-14 ಜನ ಆಲ್ರೆಡಿ ಇದ್ದಾರೆ. ಸಿಟ್ಟಿಂಗ್ ಇದ್ದವ್ರು ಏನದಲ್ಲ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. XMLAs ರಗಡ್ ಮಂದಿ ಬಂದು ನಮ್ಮ ಎಲ್ಲ ಮುಖಂಡರಿಗೂ ಕೂಡ ಅಪ್ರೋಚ್ ಆಗ್ಯಾರ. ಹಾಗಾಗಿ ಬರುವಂತ ಸಾಧ್ಯತೆಗಳು ಹಲವಾರು ಮಂದಿ ಅಲ್ಲಿಂದ. ಎಲ್ಲ ಬೆಳವಣಿಗೆಗಳು ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಈಗ ಕಾಂಗ್ರೆಸ್ನ ಘರ್ ವಾಪಸಿ ವಿಚಾರವನ್ನ ಬಿಜೆಪಿ ನಾಯಕರು ಲೇವಡಿ ಮಾಡಿದ್ದಾರೆ. ಏನೇ ಸರ್ಕಸ್, ಏನೇ ದೊಂಬರಾಟ ಯಾವುದೂ ವರ್ಕ್ ಆಗಲ್ಲ. ಯಾವ ಆಪರೇಷನ್ ಅಸ್ತನೂ ವರ್ಕ್ ಆಗಲ್ಲ, ಯಾವುದು ಏನು ಇಲ್ಲ, ಅವ್ರ ಮೇಲೆ ವರ್ಕ್ ಆಗುತ್ತೆ ಅಷ್ಟೇ. ಬಾರಿ ದೊಡ್ಡ ರೀತಿಯಲ್ಲಿ ನಮ್ಮಲ್ಲೇ ವಿಭಜನೆ ಆಗಬಹುದು ಅಂತ ಹೇಳುವಂತ ಆ ಒಂದು ಹೆದರಿಕೆಯಿಂದ ಅದನ್ನೆಲ್ಲೋ ಡೈವರ್ಟ್ ಮಾಡಬೇಕು ಅಂತ ಹೇಳುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾರೆ. ನಾವು ಚೆಕ್ ಮೇಟ್ ಮಾಡಿದ್ರೆ ಅದು ನಾವು ಸಣ್ಣ ಪುಟ್ಟ ಸೈನಿಕರಿಗೆ ಏನು ಚೆಕ್ಮೇಟ್ ಮಾಡೋದಿಲ್ಲ. ಚೆಕ್ಮೇಟ್ ಯಾವಾಗಲೂ ರಾಜನಿಗೆ ಇರುತ್ತೆ. ಎಲ್ಲ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ, ಕಾಂಗ್ರೆಸ್ ಅಂತೂ ಆಪರೇಷನ್ ಹಸ್ತ ಮಾಡೋದಕ್ಕೆ ಏನೆಲ್ಲ ತಯಾರಿ ಮಾಡ್ಕೋಬೇಕು, ಲೋಕಸಭಾ ಚುನಾವಣೆಗೆ ಹೇಗೆ ಸಂಘಟನೆ ಮಾಡಬೇಕು, ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಬೇಕು, ಅದಕ್ಕೆಲ್ಲ ತಯಾರಿ ಮಾಡ್ತಾ ಇದೆ. ಆದ್ರೆ ಎಷ್ಟು ಮಂದಿ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದು ಹುಟ್ಟು ಹಾಕಿದೆ. ಆಲ್ಮೋಸ್ಟ್ ಈಗಾಗಲೇ ಕಾಂಗ್ರೆಸ್ಸಿಗರು ಹೇಳಿದಾಗೆ ಹಾಲಿ ಮಾಜಿ ಶಾಸಕರು, ಮಾಜಿ ಸಚಿವರು ಕೂಡ ಬರ್ತಾರೆ ಅಂತ ಹೇಳಿ ಸದ್ಯದ ಬೆಳವಣಿಗೆಗಳಲ್ಲಿ ಏನ್ ಆಗ್ತಾ ಇದೆ? ನವಿತಾ ಜೈನ್, ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆಯುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ಯಾ ಅಂತ. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಸಚಿವ ಸ್ಥಾನ ವಂಚಿತ ಅತೃಪ್ತರು ಕಾಂಗ್ರೆಸ್ ತೊರೆಯೋದಕ್ಕೆ, ಅದರಲ್ಲೂ ಕೂಡ ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದಾರೆ ಎನ್ನುವಂತ ಒಂದು ಸುಳುವನ್ನ ಅರ್ತಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇಂಥದ್ದೊಂದು ಅಸ್ತ್ರವನ್ನ ಏನಾದ್ರೂ ಪ್ರಯೋಗ ಮಾಡಿದಾರಾ ಅಂತದೊಂದು ಚರ್ಚೆ ಇದೀಗ ಕೇಳಿಬರ್ತಾ ಇರ್ತಕ್ಕಂಥದ್ದು. ಈ ಚರ್ಚೆಗೆ ಪೂರಕವೆಂಬಂತೆ ನಿನ್ನೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡರು ಕೂಡ ಇದೇ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅವ್ರ ಪಕ್ಷದ ಶಾಸಕರುಗಳು ಯಾವಾಗ ಪಕ್ಷವನ್ನ ತೊರೆಯೋದಕ್ಕೆ ಅಂದ್ರೆ ಪಕ್ಷವನ್ನು ಎಲ್ಲಿ ತೊರಿತಾರೋ ಅನ್ನುವಂತ ಒಂದು ಆತಂಕದಿಂದ ಈ ರೀತಿಯಾದಂತಹ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಎನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಈ ನಡುವೆ ಇದೀಗ ಜೆಡಿಎಸ್ನ 5 ಮಂದಿ, ಬಿಜೆಪಿಯ 5 ಮಂದಿ ಮತ್ತೆ ಹಾಲಿ ಮಾಜಿ ಶಾಸಕರುಗಳು ಅಂದ್ರೆ ಮಾಜಿ ಸಚಿವರು ಮತ್ತೆ ಮಾಜಿ ಶಾಸಕರು ಸೇರಿದಂತೆ 16 ಮಂದಿಯನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ನಡೆಸಿದರೆ ಕಾಂಗ್ರೆಸ್ ನಾಯಕರು ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದಾರೆ ಎನ್ನುವಂತ ಒಂದು ಚರ್ಚೆಯು ಕೂಡ ಕೇಳಿಬಂದಿರತಕ್ಕಂಥ ಬೆನ್ನಲ್ಲೇ ಇದೀಗ ಅಲರ್ಟ್ ಆಗಿರ್ತಕ್ಕಂಥ ಬಿಜೆಪಿ ನಾಯಕರು
ಏನು ಈಗಾಗಲೇ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥ ಮಾಜಿ ಸಚಿವ ಹಾಗೂ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಅವರನ್ನ ಕರೆದು ಮಾತನಾಡಿರ್ತಕ್ಕಂಥದ್ದು. ಇವತ್ತು ಅಂದ್ರೆ ನಿನ್ನೆ ಬಿಜೆಪಿ ಬೆಂಗಳೂರು ಶಾಸಕರ ಒಂದು ಸಭೆಯನ್ನ ನಡೆಸಿರ್ತಕ್ಕಂಥ BSY ನಿವಾಸಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಗೈರಾಗಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು CT ರವಿಯವರು ಕೊಟ್ಟಿರ್ತಕ್ಕಂಥ ಒಂದು ಬುಲಾವ್ ಆಧಾರದ ಮೇಲೆ ಬಿಜೆಪಿ ಕಚೇರಿಗೆ ಆಗಮಿಸಿದಂತ ಎಸ್ ಟಿ ಸೋಮಶೇಖರ್ ಅವರು ಸುಮಾರು 2 ಗಂಟೆಗೂ ಹೆಚ್ಚು ಕಾಲ CT ರವಿಯವ್ರ ಜೊತೆ ಮಾತನಾಡಿದ್ರು. ಆ ಬಳಿಕ ಮಾತನಾಡಿದಂತ ಎಸ್ ಟಿ ಸೋಮಶೇಖರ್ ನಾನು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಬಿಜೆಪಿಯಲ್ಲಿದ್ದೇನೆ, ನಾನು ಬಿಜೆಪಿ ತೊರೆಯುವಂತ ಒಂದು ಪ್ರಶ್ನೆ ಇಲ್ಲ. ಆದ್ರೆ ನಾನು ಕೊಟ್ಟಿರ್ತಕ್ಕಂಥ ದೂರು ಏನಿದೆ ಅದು ಆ ನಿಟ್ಟಿನಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರ ಮೇಲೆ ಕ್ರಮ ಕೈಗೊಳ್ಳಬೇಕು. ನನ್ನ ಸೋಲಿಗೆ ಯಾರ್ಯಾರು ಹುನ್ನಾರವನ್ನ ನಡೆಸಿದ್ರು ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ನಿಟ್ಟು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನುಳಿದಂತೆ ನಾನು ಏನು ಈ ನಿನ್ನೆ ನಡೆದಂತ BSY ನಿವಾಸದಲ್ಲಿ ನಡೆದಂತ ಒಂದು ಸಭೆಗೆ ಯಾಕೆ ಹೋಗ್ಲಿಲ್ಲ ಅಂದ್ರೆ ಅದು ನನಗೆ ಕಾಲ್ನೋವಿತ್ತು. ಮತ್ತೊಂದು ಕಡೆಯಾಗಿ ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಸಭೆಗೆ ಗೈರಾಗಿದ್ದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ದುರುದ್ದೇಶ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಅದರಂತೆ ಇವತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತೆ ಬಿಜೆಪಿ ಮುಖಂಡ ಆರ್ ಅಶೋಕ್ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆ ಇದೆ. ಅವತ್ತು ಕೂಡ ನಾನು ಇವತ್ತು ಸಂಜೆ BS ಯಡಿಯೂರಪ್ಪನವ್ರ ಜೊತೆ ಮಾತನಾಡ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಈ ನಡುವೆ ಎಸ್ ಟಿ ಸೋಮಶೇಖರ್ ಜೊತೆ ಮಾತನಾಡಿದಂತ ಬಳಿಕ ಮಾತನಾಡಿರುವಂತ CT ರವಿಯವರು ನಾವು ಹೊಡೆದ್ರೆ ನೇರವಾಗಿ ರಾಜನನ್ನೇ ಹೊಡಿತೀವಿ, ಅವ್ರು ಒಂದು ಪಾನನ್ನ ಮೂವ್ ಮಾಡ್ಲಿ, ನಾವು ಮತ್ತೊಂದು ಪಾನನ್ನ ಮೂವ್ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಈ ಮೂಲಕವಾಗಿ ಎಲ್ಲೋ ಒಂದ್ ಕಡೆಯಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರಿಗೆ ಈ ಮೂಲಕವಾದಂತ ಒಂದು ಕೌಂಟರ್ ಅನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಒಟ್ಟಲ್ಲಿ ಹೇಳ್ಬೇಕು ಅಂದ್ರೆ ಆಪರೇಷನ್ ಹಸ್ತದ ವಿಚಾರ ಇದೀಗ ಬಹಳ ಮುನ್ನೆಲೆಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಅಲರ್ಟ್ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಯಾರ್ಯಾರು ಬಿಜೆಪಿಯನ್ನ ತೊರೀತಾರೆ ಅನ್ನುವಂತ ಒಂದು ಸುಳುವಿನ ಆಧಾರದ ಮೇಲೆ ಇದೀಗ ಅಂತ ನಾಯಕರನ್ನ ಕರೆದು ಸಂಧಾನ ಮಾಡುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ನವಿತಾ ಜೈನ್. ಥ್ಯಾಂಕ್ ಯು ಹೆಬ್ಬಾ ಕತಿಮೇಗೌಡ ಡೀಟೇಲ್ಸ್ಗೆ. ಈ ಸಂಧಾನ ಯಾವ ರೀತಿಯಾಗಿ ಸಕ್ಸಸ್ ಆಗತ್ತಾ ಅಥವಾ ಫೇಲ್ಯೂರ್ ಆಗತ್ತಾ ಗೊತ್ತಾಗತ್ತೆ ಮುಂದಿನ ದಿನಗಳಲ್ಲಿ. ಏನು ಕಾಂಗ್ರೆಸ್ ಆಪರೇಷನ್ ಪ್ಲಾನ್ಗೆ ಬಿಜೆಪಿ ರಿವರ್ಸ್ ಆಪರೇಷನ್ ಮಾಡೋದಕ್ಕೂ ಕೂಡ ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಇವತ್ತು ಶೋಭಾ ಕರಂದ್ಲಾಜೆ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅನೇಕ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಜೆಪಿ ಇಲ್ಲಿವರೆಗೂ ಯಾರು ಬಂದ್ರು ಕೂಡ ನಾವು ಸೇರಿಸ್ಕೊಳ್ತೀವಿ ಬಿಟ್ಟು ಹೋದವರು ಅನ್ನುವಂತಹ ವಿಚಾರ ಹೇಳ್ತಾ ಇರ್ಲಿಲ್ಲ. ಬಟ್ ಈಗ ನೋಡಿದ್ರೆ ಅಂತಹ ಅನಿವಾರ್ಯತೆ ಎದುರಾಯ್ತಾ ಬಿಜೆಪಿಗೆ ಅಂತ ಹೇಳಿ ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿಗೆ ಬಿಜೆಪಿ ಆಹ್ವಾನವನ್ನ ಕೊಡ್ತಾ ಯಾರೇ ಪಕ್ಷಕ್ಕೆ ವಾಪಸ್ ಬಂದ್ರು ಸ್ವಾಗತ ಅಂತ ಹೇಳಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಪಕ್ಷ ಬಿಟ್ಟವರ ಜೊತೆ ಸದ್ಯಕ್ಕೆ ಯಾವುದೇ ಮಾತುಕತೆ ನಡೆದಿಲ್ಲ. ಪಕ್ಷ ಬಿಟ್ಟು ಹೋದ ಯಾರಾದ್ರೂ ವಾಪಸ್ ಬರಬಹುದು, ವಾಪಸ್ ಬರುವಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆಗ ಎಲೆಕ್ಷನ್ ಸಂದರ್ಭದಲ್ಲಿ ಟಿಕೆಟ್ ಕೊಡಿ ಅಂತ ಕೇಳಿದ್ರೂ ಕೂಡ ಟಿಕೆಟ್ ಕೊಡ್ಲಿಲ್ಲ. ಆ ನಂತರ ಕಾಂಗ್ರೆಸ್ಗೆ ಹೋಗಿದ್ದನ್ನ ನಾವಿಲ್ಲಿ ಗಮನಿಸುವುದು ನಡೆದಂತಹ ಎಲ್ಲಾ ಹೈಡ್ರಾಮಾಗಳು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಮತ್ತೆ ವಾಪಸ್ ಬರುವಂತಹ ಯೋಚನೆಯನ್ನ ಮಾಡ್ತಾರಾ? ದೇಶಕ್ಕೆ ಮೋದಿ ಬೇಕಾಗಿದೆ, ವಿಶ್ವಕ್ಕೆ ಮೋದಿ ಬೇಕಾಗಿದೆ. ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ವಿಶ್ವದ ಹಲವಾರು ದೇಶಗಳು ಇವತ್ತು ಮೋದಿ ಕಡೆ ನೋಡ್ತಾ ಇದ್ದಾವೆ, ಭಾರತದ ಕಡೆ ನೋಡ್ತಾ ಇದ್ದಾವೆ. ಭಾರತವನ್ನ ಮತ್ತಷ್ಟು ಗಟ್ಟಿ ಮಾಡುವ ನಿಟ್ಟಿನಲ್ಲಿ ಇವರೆಲ್ಲರ ಸಹಕಾರ ಬೇಕು. ಖಂಡಿತವಾಗಿ ಬೇರೆ ಯಾರು ಪಾರ್ಟಿ ಬಿಟ್ಟು ಹೋಗಿದ್ದಾರೆ ಅವರನ್ನು ಕೂಡ ಮತ್ತೆ ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿ ಮಾಡುವಂತ ಅಗತ್ಯ ಇದೆ. ಆ ದೃಷ್ಟಿಯಿಂದ ನಮ್ಮ ಪ್ರಯತ್ನ ಸಾಗಿದೆ. ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಅನ್ನುವಂತ ವಿಶ್ವಾಸ ನಂದು. ಜೆಡಿಎಸ್ ಶಾಸಕರ ಬುಟ್ಟಿಗೂ ಕೂಡ ಕೈ ಹಾಕಿದ್ದಾರೆ ಕಾಂಗ್ರೆಸ್ ನಾಯಕರು. ಚಿಕ್ಕನಾಯಕನಹಳ್ಳಿ, ಮುಳಬಾಗಿಲು ಮತ್ತಿತರ ಕ್ಷೇತ್ರಗಳ ಶಾಸಕರ ಜೊತೆ ರಹಸ್ಯವಾಗಿ ಚರ್ಚೆಯನ್ನ ಮಾಡಿದಾರಂತೆ. ಕಾಂಗ್ರೆಸ್ನ ನಾಯಕರ ಸಂಪರ್ಕದಲ್ಲಿದ್ದಾರಂತೆ ಜೆಡಿಎಸ್ ಶಾಸಕರು. 5ಕ್ಕೂ ಹೆಚ್ಚಿನ ಜೆಡಿಎಸ್ ಶಾಸಕರು ಈಗ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಇದ್ದಾರೆ. ಚಿಕ್ಕನಾಯಕನಹಳ್ಳಿ ಅಂದ್ರೆ ಅಲ್ಲಿನ ಶಾಸಕರಾಗಿರುವಂತಹ ಸುರೇಶ್ ಬಾಬಾ ಆಗಿರಬಹುದು, ಹಾಗೆಯೇ ಮುಳಬಾಗಿಲು ಕ್ಷೇತ್ರ ಶಾಸಕರಾಗಿರುವಂತಹ ಮಂಜುನಾಥ್ ಅವರು ಜೊತೆ ಚರ್ಚೆಯನ್ನ ಮಾಡಿದಾರಾ ಅನ್ನುವಂತ ಪ್ರಶ್ನೆಗೆ ಹೌದು ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ದಾರೆ. 5ಕ್ಕೂ ಹೆಚ್ಚು ಜೆಡಿಎಸ್ ಶಾಸಕರು ಕಾಂಗ್ರೆಸ್ನ ಸಂಪರ್ಕದಲ್ಲಿ ಇದ್ದಾರೆ. ಈಗ ಯಾವಾಗ ಸರ್ಕಾರ ರಚನೆ ಆಯಿತು ಅಲ್ಲಿಂದಲೂ ಕೂಡ ಈ ಮಾತುಗಳು ಕೇಳಿ ಬರ್ತಾನೆ ಇತ್ತು. ಜೆಡಿಎಸ್ನ ಅನೇಕ ಶಾಸಕರು ಆಲ್ರೆಡಿ ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಆ ಎಲ್ಲಾ ಮಾತುಗಳಿಗೆ ಚರ್ಚೆಗೆ ಈಗ ಪುಷ್ಟಿ ಕೊಡ್ತಾ ಇದೆ ಈ ರೀತಿಯ ಆಪರೇಷನ್ ಹಸ್ತದ ವಿಚಾರ. ಯಾಕಂದ್ರೆ ಕಾಂಗ್ರೆಸ್ ಒಂದ್ ಕಡೆ ಸರ್ಕಾರವನ್ನ ಗಟ್ಟಿಗೊಳಿಸುವಂತಹ ಸುಭದ್ರ ಇದ್ರೂ ಕೂಡ ಇನ್ನಷ್ಟು ಶಕ್ತಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಲೋಕಸಭಾ ಎಲೆಕ್ಷನ್ಗೆ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಬೇಕು ಆ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಈಗ ಅವ್ರಿಗೆ ಹೈಕಮಾಂಡ್ ಕೊಟ್ಟಿರೋದು 20 ಕ್ಷೇತ್ರಗಳನ್ನು ಗೆಲ್ಲುವಂತಹ ಟಾರ್ಗೆಟ್. ಬಟ್ ಅದಕ್ಕಿಂತಲೂ ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಈಗ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ವಿಧಾನಸಭಾ ಚುನಾವಣಾ ಫಲಿತಾಂಶವೇ ಈ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇರೋದನ್ನ ಗಮನಿಸಬಹುದು.
ವೆಲ್ಕಮ್ ಬ್ಯಾಕ್. 2024ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಈಗಾಗಲೇ ತಯಾರಿ ಮಾಡಿಕೊಳ್ತಾ ಇರೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಈಗ ಆ ತಯಾರಿ ಯಾವ ರೀತಿಯಾಗಿದೆ, ಆಲ್ರೆಡಿ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕಾಂಗ್ರೆಸ್ ಒಂದಷ್ಟು ಸಜ್ಜನ್ನ ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಗೆ ಅಖಾಡಕ್ಕಿಳಿದಿದ್ದಾರೆ ಸುನಿಲ್ ಕನಗೋಳ್ ವರದಿಯ ಆಧಾರದ ಮೇಲೆ ಟಿಕೆಟ್ ಫೈನಲ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಸುನಿಲ್ ಕನಗೋಳ್ ಅವರ ವರದಿಯಲ್ಲಿ ಏನಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅವರ ವರದಿಯ ಆಧಾರದ ಮೇಲೆನೆ ಟಿಕೆಟ್ ಯಾರಿಗೆ ಸಿಗತ್ತೆ ಯಾರಿಗೆ ಸಿಗಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗತ್ತೆ, ಫೈನಲ್ ಆಗತ್ತೆ ಅನ್ನುವಂತಹ ವಿಚಾರಗಳನ್ನ ನಾವಿಲ್ಲಿ ಗಮನಿಸಬಹುದು. ಸುನಿಲ್ ಕನಗೋಳ್ ಅವರು ಈಗಾಗಲೇ ಒಂದು ವರದಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ, ಯಾರಿಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಅಂತ ಹೇಳಿ. ಈಗ 2019ರ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಗಳ ವಿವರನ್ನ ಕೂಡ ಆಲ್ರೆಡಿ ಕಲೆ ಹಾಕಲಾಗಿದೆ. ಅದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ವರ್ಚಸ್ಸು ಯಾವ ರೀತಿಯಾಗಿದೆ, ಅವರಿಗೆ ಜನಸ್ಪಂದನೆ ಹೇಗಿದೆ, ಜನರ ಜೊತೆ ಅವರ ಸಂಪರ್ಕ ಹೇಗಿದೆ, ಇವೆಲ್ಲದರ ಬಗ್ಗೆ ಸರ್ವೆಯನ್ನ ಕೂಡ ಆಲ್ರೆಡಿ ಈಗಾಗಲೇ ಸುನಿಲ್ ಕನಗೋಳ್ ಅವರು ಮಾಡಿದ್ದಾರೆ. ಆ ವರದಿಯಲ್ಲಿ ಎಲ್ಲಾ ಅಂಶಗಳನ್ನ ಮೆನ್ಷನ್ ಮಾಡಿಕೊಳ್ಳಲಾಗಿದೆ. ಇನ್ನು ಅಗತ್ಯ ಇದ್ದಲ್ಲಿ ಅಭ್ಯರ್ಥಿಗಳ ಬದಲಾವಣೆ ಮಾಡುವಂತಹ ಸಾಧ್ಯತೆ ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಯಾಕಂದ್ರೆ ಆಯಾ ಕ್ಷೇತ್ರದ ಅಭ್ಯರ್ಥಿಗಳು ಅಲ್ಲಿನ ಜನರ ಜೊತೆ ಹೇಗಿದ್ದಾರೆ, ಅವರ ಜನಸ್ಪಂದನೆ ಹೇಗಿದೆ, ಅವರ ವರ್ಚಸ್ಸು ಆ ಕ್ಷೇತ್ರದಲ್ಲಿ ಹೇಗಿದೆ. ಈಗ ಎಲೆಕ್ಷನ್ ಬರುವಂತಹ ಸಂದರ್ಭದಲ್ಲಿ ಮಾತ್ರ ನಾನು ಜನರ ಜೊತೆ ಒಡನಾಟವನ್ನ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಅಗತ್ಯ ಇದ್ದಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳ ಬಗ್ಗೆ ಕೂಡ ಈ ವರದಿಯಲ್ಲಿ ಇದೆ. ಬಿಜೆಪಿ ಅಭ್ಯರ್ಥಿಗೆ ಸರಿಸಾಟಿಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಇರಬೇಕು. ಈ ಸಲ ಸ್ಥಳೀಯವಾಗಿ ಜನಸಂಪರ್ಕವನ್ನ ಹೊಂದಿರುವಂತಹ ಒಂದು ಅಭ್ಯರ್ಥಿ ಆಗಿರ್ಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಅವರು ಕೇವಲ ಎಲೆಕ್ಷನ್ಗೋಸ್ಕರ ಮಾತ್ರ ಆಕ್ಟಿವ್ ಆಗ್ತಾ ಇದ್ದಾರೆ ಈಗ ಅಂತ ಹೇಳಿದ್ರೆ ಅಂತವರಿಗೆ ಟಿಕೆಟ್ ಸಿಗಲ್ಲ. ಇನ್ನು 28 ಕ್ಷೇತ್ರಗಳ ವರದಿಯನ್ನ ಕೂಡ ರೆಡಿ ಮಾಡಿದ್ದಾರೆ ಕನಗೋಳ್ ಅವರು. ಕನಗೋಳ್ ಸಿದ್ಧಪಡಿಸಿರುವ ವರದಿಯನ್ನೇ ಪರಿಗಣಿಸಿ ಟಿಕೆಟ್ ಕೊಡುವಂತಹ ಚಾನ್ಸಸ್ ಕೂಡ ಇದೆ. ನಿಮ್ಗೆ ಗೊತ್ತಿರಬಹುದು, ಈಗ ಮೊನ್ನೆಯ ಎಲೆಕ್ಷನ್ ನಲ್ಲೂ ಕೂಡ ಎಲ್ಲಾ ಸ್ಟ್ರಾಟಜಿಯನ್ನ ಮಾಡಿರೋದು ಕಾಂಗ್ರೆಸ್ ಪರವಾಗಿ ಸುನಿಲ್ ಕನಗೋಳ್ ಅವರು. ಪ್ರಶಾಂತ್ ಕಿಶೋರ್ ಜೊತೆ ಕೂಡ ಅವರು ಕೆಲಸ ಮಾಡಿದಂತಹ ಅನುಭವ ಇದೆ. ಈ ಹಿನ್ನೆಲೆಯಲ್ಲಿ ಈ ಸಲದ ಚುನಾವಣಾ ತಂತ್ರ ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಸುನಿಲ್ ಕನಗೋಳ್ ಅವರು ಆಲ್ರೆಡಿ ವರದಿಯನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈಗ ಯಾರ್ಯಾರಿಗೆ ಟಿಕೆಟ್ ಸಿಗುವಂತಹ ಚಾನ್ಸಸ್ ಇದೆ, ಯಾರಿಗೆ ಕೊಡುವಂತಹ ಚಾನ್ಸಸ್ ಇದೆ ಈ ಹಿಂದಿನ ಅಭ್ಯರ್ಥಿಗಳಿಗೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಅದರಲ್ಲಿ ಇರುತ್ತೆ ಅಂತ ಆಯ್ತು. ಒಂದಷ್ಟು ಜನರಿಗೆ ಆತಂಕ ಅಂತ ಸಹಜವಾಗಿ ಇದ್ದೇ ಇರುತ್ತೆ ಇದರಲ್ಲಿ. ಖಂಡಿತವಾಗಿಯೂ ನವಿತಾ ಜೈನ್ ಇದೀಗ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಚುನಾವಣಾ ರಣತಂತ್ರಗಾರ ಸುನಿಲ್ ಕನಗೋಳ್ ಟೀಮು ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ಗೆ ಬಹಳಷ್ಟು ಸ್ಟ್ರಾಟಜಿಯನ್ನ ಮಾಡಿದ್ರು. ಆ ಸ್ಟ್ರಾಟಜಿ ಕಾರಣಕ್ಕಾಗಿ ಕಾಂಗ್ರೆಸ್ ಕೂಡ ಅನುಕೂಲ ಆಯ್ತು. PCM ಇಂದ ಹಿಡಿದು ಬಿಜೆಪಿ ವಿರುದ್ಧದ ಹೋರಾಟಗಳು ಎಲ್ಲವೂ ಕೂಡ ಅವರ ರಣತಂತ್ರದಿಂದಲೇ ಆಗಿರುವಂತದ್ದು. ಹಾಗಾಗಿ ಈ ಬಾರಿ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಹೈಕಮಾಂಡ್ 20 ಕ್ಷೇತ್ರಗಳ ಟಾರ್ಗೆಟ್ ಅನ್ನು ಕೊಟ್ಟಿರುವಂತದ್ದು. ಈ ಒಂದು ಟಾರ್ಗೆಟ್ ರೀಚ್ ಆಗೋ ಕಾರಣಕ್ಕಾಗಿ ಇದೀಗ ಸುನಿಲ್ ಕನಗೋಳ್ ಅವರ ಟೀಮ್ ಇದೀಗ ಒಂದು ಸರ್ವೆಯನ್ನ ಮಾಡ್ತಿರುವಂತದ್ದು. ಆ ಸರ್ವೆಯ ಪ್ರಕಾರ 28 ಕ್ಷೇತ್ರಗಳಲ್ಲಿ ಯಾರೆಲ್ಲ ಫಿಟ್ ಅಭ್ಯರ್ಥಿಗಳಿದ್ದಾರೆ, ಈ ಹಿಂದೆ ಯಾರೆಲ್ಲ ಚುನಾವಣೆಗೆ ನಿಂತಿದ್ರು, ಹೊಸ ಅಭ್ಯರ್ಥಿಗಳು ಯಾರಿದ್ದಾರೆ, ಯಾರಿಗೆ ಹೆಚ್ಚು ಪ್ರಾಶಸ್ತ್ಯ ಇದೆ ಮತ್ತು ಅಲ್ಲಿ ಸ್ಥಳೀಯವಾಗಿ ಬಿಜೆಪಿ ಮತ್ತು JDS ನ ಸ್ಥಿತಿಗತಿ, ಕಾಂಗ್ರೆಸ್ನ ನಾಯಕರುಗಳು ಮತ್ತು ಕಾರ್ಯಕರ್ತರ ಸ್ಥಿತಿಗತಿ ಎಲ್ಲವನ್ನು ಕೂಡ ವರದಿಯನ್ನ ಮಾಡ್ತಿರುವಂತದ್ದು. ಈ ಒಂದು ಅಧ್ಯಯನದ ವರದಿಯ ಆಧಾರದ ಮೇಲೆ ಈ ಬಾರಿ ಕೂಡ ಟಿಕೆಟ್ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಸುನಿಲ್ ಕನಗೋಳ್ ಅವರು ಏನ್ ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟ್ ಆಧಾರದ ಮೇಲೆ ಕೂಡ ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಬಾರಿ ಲೋಕಸಭೆ ಚುನಾವಣೆಯ ಕರ್ನಾಟಕದಲ್ಲಿ ಟಿಕೆಟ್ ಅನ್ನು ಕೂಡ ತೀರ್ಮಾನ ಮಾಡಲಿದೆ ಅಂತ ಹೇಳಲಾಗ್ತಿದೆ. ನಮಿತಾ. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಇನ್ನು ಇವೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಕೂಡ ಜೋರಾಗ್ತಾ ಇದೆ. ಒಂದ್ ಕಡೆ ಕರ್ನಾಟಕದ ರಾಜಕೀಯ ಅಂತ ಹೇಳಿದ್ರೆ ಮತ್ತೊಂದ್ ಕಡೆ ತಮಿಳುನಾಡು ರಾಜಕೀಯ ಮಾಡೋದು ಕರ್ನಾಟಕದ ವಿಚಾರದಲ್ಲಿ ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೂ ಹೋಯ್ತು, ಸುಪ್ರೀಂ ಕೋರ್ಟ್ ನಲ್ಲಿ ನೀರು ಕೊಡಬೇಕು ಅನ್ನುವಂತಹ ಆದೇಶ ಆಯಿತು. ಪ್ರಾಧಿಕಾರಕ್ಕೂ ಕರ್ನಾಟಕದಿಂದ ಈಗ ಒಂದಷ್ಟು ಮಾಹಿತಿಯನ್ನ ನೀಡಲಾಗಿದೆ. ಇಷ್ಟೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನ ಬಿಡಲಾಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಟ್ಟಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇದ್ದು ಸರ್ವಪಕ್ಷ ಸಭೆ ಕರೆಯೋದಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಕಾವೇರಿ ವಿಚಾರದ ಅಸ್ತ್ರವನ್ನೇ ಮಾಡಿಕೊಂಡಿವೆ ವಿಪಕ್ಷಗಳು. ಸೋಮವಾರ 5 ಜಿಲ್ಲೆಗಳಲ್ಲಿ ಕಾವೇರಿಗಾಗಿ ಪ್ರತಿಭಟನೆ ನಡೆಯಲಿದೆ.
ಸರ್ವಪಕ್ಷ ಸಭೆಯಲ್ಲಿ ಚರ್ಚೆಗೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರಲ್ಲೂ ಕೂಡ ಒಂದಷ್ಟು ರಾಜಕೀಯ ಇರುವುದನ್ನ ಗಮನಿಸುವುದು. ಈಗ ವಿಪಕ್ಷಗಳು ಏನ್ ಹೇಳುತ್ತೆ, ಸರ್ವಪಕ್ಷ ಸಭೆಯಲ್ಲಿ ಎಲ್ಲರೂ ಕೂಡ ಒಂದು ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ, ಅಥವಾ ನೀರು ಬಿಡಿ ಅಂತಾನು ಹೇಳಬಹುದು, ನೀರು ಬಿಡಬೇಡಿ ಅಂತಾನು ಹೇಳಬಹುದು. ಆದ್ರೆ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದನ್ನ ಪಾಲನೆ ಮಾಡಬೇಕು. ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಕಾನೂನು ತಲೆ ಬಾಗ್ಲೇಬೇಕು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಈ ಹಿಂದೆ ಕೂಡ ಇಂತಹ ಸಂದರ್ಭ ಬಂದಾಗ ಬಿಜೆಪಿಯವರು ಕೂಡ ನೀರು ಬಿಟ್ಟಿದ್ದಾರೆ, ಆಗ ಕುಮಾರಸ್ವಾಮಿ ಅವರು ಕೂಡ ನೀರು ಬಿಟ್ಟಿದ್ದನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು ಅಂತ ಹೇಳಿದ್ರು. ಸೊ ಇದರನ್ನ ಹಾಗಾಗಿ ಸರ್ವಪಕ್ಷಗಳ ಸಭೆ ಕರೆದು ಅವರ ವಿಚಾರವನ್ನ ಕೂಡ ಇಲ್ಲಿ ಎಲ್ಲ ಜನರ ಮುಂದೆ ಇಡುವಂತಹ ಪ್ರಯತ್ನ ಕೂಡ ಕಾಂಗ್ರೆಸ್ ಮಾಡುತ್ತೆ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಕೆಆರ್ಎಸ್ನಿಂದ ತಮಿಳುನಾಡಿಗೆ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಸಂಸದೆ ಸುಮಲತಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ವಪಕ್ಷ ಸಭೆ ಕರೆದು ಚರ್ಚಿಸಿ ಸಮಸ್ಯೆಯನ್ನ ಪರಿಹರಿಸಲಿ ಅಂತ ಒತ್ತಾಯಿಸಿದ್ದಾರೆ. ಎಜೆಂಡಾ ಇಟ್ಕೊಂಡು ಕರೆದಿದ್ದಾರೆ. ಮಳೆಯ ಕೊರತೆಯಿಂದಾಗಿ ನೀರಿನ ಸಮಸ್ಯೆ ಏನು ಫೇಸ್ ಮಾಡ್ತಿದ್ವಿ, ಇದನ್ನು ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋ ಒಂದು ಎಜೆಂಡಾ ಇಟ್ಕೊಂಡು ಕರೆದಿದ್ದಾರೆ ಸಭೆಯನ್ನು. ಇಲ್ಲ ಅಲ್ಲಿ ಹೋದ್ಮೇಲೆ ನನಗಿನ್ನ ಡೀಟೇಲ್ಸ್ ಗೊತ್ತಾಗತ್ತೆ. ಈ ನೀರಿನ ಸಮಸ್ಯೆ ನಮ್ಮ ರೈತರ ಸಮಸ್ಯೆ, ಇದು ಒಂದು ಪಕ್ಷಕ್ಕೋ ಸರ್ಕಾರಕ್ಕೋ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಲ್ಲ, ಇದು ಜನಸಾಮಾನ್ಯರ ಒಂದು ಪ್ರಾಬ್ಲಮ್. ಇದನ್ನು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಕೂತ್ಕೊಂಡು ಒಂದು ಪರಿಹಾರ ಹುಡುಕಬೇಕೆ ಹೊರತು ಇದರಲ್ಲಿ ರಾಜಕಾರಣ ಅಂತೂ ಬರಬಾರ್ದು ಅನ್ನೋದು ನನ್ನ ಉದ್ದೇಶ. ಮಳೆ ಇನ್ನು ಕಾವೇರಿ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಮಾಡುವ ಹಕ್ಕಿದೆ, ಆದರೆ ಅವರ ನಾಯಕರು ಯಾರು ಅನ್ನೋದನ್ನ ತಿಳಿಸಿ ಪ್ರತಿಭಟನೆ ಮಾಡಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಏನು ಮಾಡಬೇಡ ಅಂತ ನಾವು ಹೇಳಕ್ಕಾಗ್ತದೆ, ಮಾಡಲಿ ಅಷ್ಟು ಅವ್ರ ನಾಯಕರು ಯಾರಂತ ತೀರ್ಮಾನ ಮಾಡಲಿ, ಆಮೇಲೆ ಮಿಕ್ಕಿದ್ ಮಾತಾಡೋದು. ಸರ್ಕಾರದ ವಿರುದ್ಧ 23ಕ್ಕೆ ಪ್ರತಿಭಟನೆ ಮಾಡ್ತೀವಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಏನು ಮಾಡಬೇಡ ಅಂತ ನಾವು ಹೇಳಕ್ಕಾಗ್ತದೆ, ಮಾಡಲಿ ಅಷ್ಟು ಅವ್ರ ನಾಯಕರು ಯಾರಂತ ತೀರ್ಮಾನ ಮಾಡಲಿ, ಆಮೇಲೆ ಮಿಕ್ಕಿದ್ ಮಾತಾಡೋದು. ಸರ್ಕಾರದ ವಿರುದ್ಧ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ, ಕಾವೇರಿ ವಿಚಾರವನ್ನು ಇಟ್ಟುಕೊಂಡು ಕೂಡ ಇಲ್ಲಿ ರಾಜಕೀಯ ಮಾಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಸರ್ವಪಕ್ಷ ಸಭೆ ಕರೀರಿ ಅಂತ ಹೇಳಿ ಈಗ ವಿಪಕ್ಷಗಳು ಹೇಳಿದ ಸಂದರ್ಭದಲ್ಲಿ ಅದಕ್ಕೂ ಕೂಡ ರೆಡಿ ಇದ್ದು, ಅದರಲ್ಲೂ ಕೂಡ ಒಂದಷ್ಟು ಲಾಭ ಅಂದ್ರೆ ಪ್ರಯೋಜನ ಪಡ್ಕೊಳ್ಳುವಂತಹ ಪ್ರಯತ್ನ ಮೂರೂ ಪಕ್ಷಗಳು ಮಾಡ್ತಾ ಇಲ್ವಾ ಇಲ್ಲಿ? ಖಂಡಿತವಾಗಿಯೂ ನವಿತಾ ಜೈನ್, ಏನು ಕಾವೇರಿ ವಿಚಾರದಲ್ಲಿ ಮೂರು ಪಕ್ಷಗಳು ಕೂಡ ರಾಜಕೀಯವನ್ನ ಈ ಹಿಂದಿಂದಲೂ ಕೂಡ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ರಾಜಕೀಯ ಅಂದ್ರೆ ಕಾವೇರಿ ವಿಚಾರವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಹಲವಾರು ಚುನಾವಣೆಗಳ ಎದುರಿಸಿರ್ತಕ್ಕಂಥ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು. ಆದ್ರೆ ಈ ಬಾರಿ ಅಂದ್ರೆ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಟ್ಟಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ನ ಸರ್ಕಾರದ ಒಂದು ಧೋರಣೆಯನ್ನ ಇದೀಗ ಬಿಜೆಪಿ ಮತ್ತೆ ಜೆಡಿಎಸ್ ಕಾಣಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಏನು ಜೆಡಿಎಸ್ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಡಿ.ಕೆ. ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ನಮಗೆ ಪೆನ್ ಕೊಡಿ ಎನ್ನುವಂತ ನಿಟ್ಟಲ್ಲಿ ಇದನ್ನ ಬೇಡಿದ್ದು, ಆ ಪೆನ್ನನ್ನ ಇವತ್ತು ತಮಿಳುನಾಡಿಗೆ ಅಡ ಇಕ್ಕಿದ್ದೀರಾ ಅನ್ನುವಂತ ನಿಟ್ಟಲ್ಲಿ ನೇರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ಕೂಡ ನಡೆಸಿದ್ರು. ಬದಲಾಗಿ ಇಂಡಿಯಾ ಒಕ್ಕೂಟಕ್ಕೆ ಜೀವದಾನ ಮಾಡುವಂತಹ ಸಲುವಾಗಿಯೇ ಈ ಒಂದು ತಮಿಳುನಾಡಿಗೆ ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಕಾವೇರಿ ನೀರನ್ನ ಬಿಡಲಾಗಿದೆ ಎನ್ನುವಂತ ನಿಟ್ಟಲ್ಲಿ ಕೂಡ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ನಡುವೆ ಸರ್ವಪಕ್ಷ ಸಭೆಯನ್ನ ಕರೆದು ತೀರ್ಮಾನ ಮಾಡಬೇಕಾಗಿತ್ತು ಅನ್ನುವಂತ ನಿಟ್ಟಲ್ಲಿ ಬಿಜೆಪಿ ನಾಯಕರು ಕೂಡ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಬದಲಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸರ್ವಪಕ್ಷ ಸಭೆಯನ್ನ ಕರಿಬೇಕಾಗಿತ್ತು ಅನ್ನುವಂತ ನಿಟ್ಟಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಒತ್ತಾಯವನ್ನು ಕೂಡ ಮಾಡಿದ್ರು. ಈ ನೆಲೆಯಲ್ಲಿ ಇದೀಗ ರಾಜ್ಯ ಸರ್ಕಾರ ಸರ್ವಪಕ್ಷ ಸಭೆಯನ್ನು ಕೂಡ ನಡೆಸೋದಕ್ಕೆ ಒಂದು ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಶೀಘ್ರದಲ್ಲೇ ಈ ತಿಂಗಳ ಅಂತ್ಯದಲ್ಲಿ ಈ ಒಂದು ಕಾವೇರಿ ಮಹದಾಯಿ ವಿಚಾರವಾಗಿ ಸಂಬಂಧಪಟ್ಟಂತೆ, ರಾಜ್ಯದ ನೀರಾವರಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಮತ್ತೊಂದು ಕಡೆಗೆ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಒಂದು ಹಣಕಾಸು ಅನುದಾನದ ವಿಚಾರವಾಗಿ ಸರ್ವಪಕ್ಷ ಸಭೆಯಲ್ಲಿ ಈ ಒಂದು ಮೂರು ವಿಚಾರಗಳನ್ನ ಇಟ್ಕೊಂಡು ಸರ್ವಪಕ್ಷ ಸಭೆಯನ್ನು ಕೂಡ ಕರೆದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಈ ಒಂದು ಸರ್ವಪಕ್ಷ ಸಭೆಯನ್ನ ಕರೆಯೋದ್ರ ಮುಖಾಂತರ ಜೆಡಿಎಸ್ ಮತ್ತೆ ಬಿಜೆಪಿಯ ಅಭಿಪ್ರಾಯವನ್ನು ಪಡೆದು ಸರ್ವಪಕ್ಷ ನಿಯೋಗವನ್ನು ಹೋಗೋಣ, ಕೇಂದ್ರ ಸರ್ಕಾರದ ಬಳಿ ಸರ್ವಪಕ್ಷ ಸಭೆಯನ್ನ ಕೊಂಡೊಯ್ಯೋದಕ್ಕೆ ಒಂದು ಅಂಥದ್ದೊಂದು ಕಾರ್ಡ್ ಅನ್ನ ಪ್ಲೇ ಮಾಡೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಒಂದ್ ವೇಳೆ ಜೆಡಿಎಸ್ ಮತ್ತೆ ಬಿಜೆಪಿ ಏನಾದರೂ ಸರ್ವಪಕ್ಷ ನಿಯೋಗದಲ್ಲಿ ಬಂದಿದ್ದೇ ಆಗಿದ್ದಲ್ಲಿ ಅಲ್ಲಿ
ಯಾವೆಲ್ಲ ವಿಚಾರಗಳನ್ನ ಕಾರ್ಡ್ ಪ್ಲೇ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡುವಂತ ಒಂದು ಸಾಧ್ಯತೆಗಳಿದ್ದಾವೆ. ಆದರೆ ಸರ್ವಪಕ್ಷ ಸಭೆಗೆ ಹಾಜರಾಗಿ ಒಂದ್ ವೇಳೆ ಕೇಂದ್ರ ಸರ್ಕಾರಕ್ಕೆ ನಿಯೋಗ ಹೋಗೋಣ ಅನ್ನುವಂತ ಒಂದು ವಿಚಾರವನ್ನ ಏನಾದ್ರು ಪ್ರಸ್ತಾಪ ಮಾಡಿದಾಗ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಹಿಂದೇಟನ್ನು ಹಾಕಿದ್ದಾಗಿದ್ದಲ್ಲಿ ಅದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಜೆಡಿಎಸ್ ಮತ್ತೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸೋದಕ್ಕೆ, ಜೆಡಿಎಸ್ ಬಿಜೆಪಿ ವಿರುದ್ಧ ಒಂದು ಈ ಕೌಂಟರ್ ಅನ್ನ ಕೊಡೋದಕ್ಕೆ ಈ ಮೂಲಕ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಕಾವೇರಿ ವಿಚಾರವಾಗಿ ಏನು ಜೆಡಿಎಸ್ ಮತ್ತೆ ಬಿಜೆಪಿ ಆರೋಪ ಪ್ರತ್ಯಾರೋಪ ಏನು ಮಾಡ್ತಾ ಇದೆ, ಈ ನಡುವೆ ಜೆಡಿಎಸ್ ಮತ್ತೆ ಬಿಜೆಪಿಗೆ ಅಷ್ಟೇ ಪ್ರಮಾಣದಲ್ಲಿ ಒಂದು ಟಕ್ಕರನ್ನ ಕೊಡಬೇಕು, ತಿರುಗೇಟನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸರ್ವಪಕ್ಷ ಸಭೆಯನ್ನ ನಡೆಸೋದ್ರ ಮುಖಾಂತರ ಅಲ್ಲಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಸಿಎಂ ಮತ್ತೆ ಡಿಸಿಎಂ ಚಿಂತನೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ ಡೀಟೇಲ್ಸ್ಗೆ. ಇನ್ನು ಈಗಾಗಲೇ ಕಾವೇರಿ ಸಂಕಷ್ಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿ ನದಿಯಿಂದ 4 ಜಿಲ್ಲೆಗೆ ನೀರು ಪೂರೈಕೆಯಾಗುತ್ತೆ. ಅಂದ್ರೆ ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರಕ್ಕೆ ಈಗ ಈ ಕಾವೇರಿ ನದಿಯಿಂದನೇ ನೀರು ಪೂರೈಕೆ ಆಗ್ತಾ ಇರುವಂತದ್ದು. ಆಲ್ರೆಡಿ ತಿಂಗಳಿಗೆ 3 TMC ನೀರು ಕುಡಿಯುವ ನೀರಿಗಾಗಿ ಬೇಕಾಗತ್ತೆ. ಈಗ ಮುಂದಿನ ವರ್ಷ ಜೂನ್ ವರೆಗೆ 30 TMC ನೀರು ಬೇಕು. ನಾವೀಗ ಗಮನಿಸೋದಾದ್ರೆ 3 TMC ತಿಂಗಳಿಗೆ ಬೇಕಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡಬೇಕು. KRS ಆಗಿರ್ಬೋದು, ಹೇಮಾವತಿ, ಕಬಿನಿಯಲ್ಲಿ 56 TMC ನೀರಿನ ಲಭ್ಯ ಇದೆ. ಮುಂದಿನ ದಿನಗಳಲ್ಲಿ ಮಳೆ ಬರದಿದ್ರೆ ಆಗ ಜಲಕ್ಷಾಮವನ್ನು ನಾವು ಎದುರಿಸಬೇಕು ಅನ್ನುವಂತಹ ಆತಂಕ ಕೂಡ ಇದೆ. ಕಾವೇರಿ ಪ್ರಾಧಿಕಾರದ ಆದೇಶ ಏನು ಅಂತ ನೋಡೋದಾದ್ರೆ ಜೂನ್ 1ರಿಂದ ಜಲವರ್ಷ ಆರಂಭ ಆಗುತ್ತೆ. ಹಾಗಾಗಿ ತಮಿಳುನಾಡಿಗೆ ನೀರು ಇಲ್ಲೂ ಕೂಡ ಮಳೆ ಬರ್ತಾ ಇರೋದ್ರಿಂದ ನೀರು ಇರುತ್ತೆ, ನೀವು ಕರ್ನಾಟಕದವರು ನೀರು ಬಿಡಬೇಕು ಅನ್ನುವಂಥದ್ದು ಪ್ರಾಧಿಕಾರದ ಆದೇಶವನ್ನ ನಾವಿಲ್ಲಿ ಗಮನಿಸಬಹುದು. ಜೂನ್ 1ರಿಂದ ಜುಲೈ 31ರವರೆಗೆ 40.4 TMC ನೀರು ಬಿಡಬೇಕು. ಜುಲೈ 31ರವರೆಗೆ 11.6 TMC ಆಲ್ರೆಡಿ ಕರ್ನಾಟಕ ನೀರು ಬಿಟ್ಟಿರುವುದನ್ನು ಗಮನಿಸಬಹುದು. ನೀರು ಬಿಡುಗಡೆ ಮಾಡುವಂತೆ ಪ್ರಾಧಿಕಾರ ಸೂಚನೆಯನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿದಿನ 10,000 ಕ್ಯೂಸೆಕ್ ನೀರು ಬಿಡಲು ಆದೇಶವನ್ನ ಮಾಡಲಾಗಿದೆ. ವೆಲ್ಕಮ್ ಬ್ಯಾಕ್. ಶಿವಮೊಗ್ಗ ಲೋಕಸಭಾ ಟಿಕೆಟ್ಗೆ ಭಾರಿ ಪೈಪೋಟಿ ಕಂಡುಬಂದಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನಿಂದ ಭಾರಿ ಪೈಪೋಟಿ ಉಂಟಾಗಿದೆ ಶಿವಮೊಗ್ಗ ಲೋಕಸಭಾ ಟಿಕೆಟ್ಗೆ. ಈಗಾಗಲೇ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ತಮ್ಮದೇ ಆದಂತಹ ಭಾರಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಕ್ಷೇತ್ರದಲ್ಲಿ ತಮಗೆ ಟಿಕೆಟ್ ಸಿಗಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೆಲಸ ಕಾರ್ಯಗಳು ನಡೆಸ್ತಾ ಇದ್ದಾರೆ. ಇನ್ನು ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿದ್ರೆ ಕಿಮ್ಮನೆ ರತ್ನಾಕರ್, ಗೀತಾ ಶಿವರಾಜ್ ಕುಮಾರ್ ರೇಸ್ನಲ್ಲಿದ್ದು ಟಿಕೆಟ್ಗಾಗಿ ಈಗ ಕಾಂಗ್ರೆಸ್ನತ್ತ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ನ ತೆರಳುತ್ತಾರೆ, ಕಾಂಗ್ರೆಸ್ ಕಡೆಗೆ ಈಗ ಪದಾರ್ಪಣೆ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಆಯನೂರು ಮಂಜುನಾಥ್ ಕೂಡ ಆಲ್ರೆಡಿ ಹೇಳಿಕೆಯನ್ನ ಕೊಟ್ಟಿದ್ರು, ನಾನು ಲೋಕಸಭಾ ಟಿಕೆಟ್ಗಾಗಿ ಕಾಯ್ತಾ ಇದ್ದೇನೆ, ಕಾಂಗ್ರೆಸ್ನ ಕಡೆಗೆ ನಾನು ಮುಖ ಮಾಡಿದ್ದೇನೆ ಅನ್ನುವಂಥ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಹಾಗಾಗಿ ಈಗ ಶಿವಮೊಗ್ಗ ಲೋಕಸಭಾ ಎಲೆಕ್ಷನ್ನ ಟಿಕೆಟ್ಗಾಗಿ ಆಕಾಂಕ್ಷಿಗಳು ತಾ ಮುಂದು ನಾ ಮುಂದು ಅಂತ ಹೇಳಿ ಪೈಪೋಟಿಗಿಳಿಯೋದಂತೂ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ನಾವು ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಇದೀವಿ, ನಿಮಗೆ ಫೋಟೋವನ್ನು ಕೂಡ ತೋರಿಸ್ತಾ ಇದೀವಿ ಯಾರ್ಯಾರು ಈಗ ರೇಸ್ನಲ್ಲಿ ಇದ್ದಾರೆ ಅಂತ ಹೇಳಿ. ಯಾಕೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಜೊತೆ ಈಗ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ವಿ. ವಿಧಾನಸಭೆಯಲ್ಲಿ ಆಲ್ರೆಡಿ ಕಿಮ್ಮನೆ ರತ್ನಾಕರ್ ಅವರು ಸೋತಿದ್ದಾರೆ. ಹಿನ್ನೆಲೆಯಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಅವರು ಈಗ ಕಂಟೆಸ್ಟ್ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ಜೊತೆ ಕೂಡ ಕಿಮ್ಮನೆ ರತ್ನಾಕರ್ ಅವರು ಸಂಪರ್ಕದಲ್ಲಿದ್ದಾರೆ. ಇನ್ನು ತೀರ್ಥಹಳ್ಳಿ ಸುತ್ತಮುತ್ತ ಪ್ರಭಾವ ಬಿಟ್ರೆ ಇಲ್ಲ. ಹಾಗೆ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಆಲ್ರೆಡಿ ಆಕಾಂಕ್ಷಿ ಆಗಿದ್ದಾರೆ. ಮಾಜಿ ಸಿಎಂ ಬಂಗಾರಪ್ಪ ಪುತ್ರಿ ಮಧು ಬಂಗಾರಪ್ಪ ಅವರ ಪರವಾಗಿ, ಅಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಭಾರಿ ಲಾಬಿಯನ್ನ ಮಾಡ್ತಿದ್ದಾರೆ. ಈಡಿಗರ ಪ್ರಾಬಲ್ಯ ಹೆಚ್ಚಿರೋದ್ರಿಂದ ಟಿಕೆಟ್ಗೆ ಲಾಬಿಯನ್ನ ಮಾಡ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ನು ಕಳೆದ ಬಾರಿ ಜೆಡಿಎಸ್ನಿಂದ ಗೀತಾ ಸ್ಪರ್ಧೆ ಮಾಡಿದ್ರು, ಆನಂತರ ಕಾಂಗ್ರೆಸ್ಗೆ ಕಳೆದ ಬಾರಿ ಎಲೆಕ್ಷನ್ ಸಂದರ್ಭದಲ್ಲಿ ಅವರು ಜಾಯ್ನ್ ಆಗಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಯಾಕೆ ಅನ್ನೋದು ಇಂಪಾರ್ಟೆಂಟ್ ಅಂದ್ರೆ ಶಿವರಾಜ್ ಕುಮಾರ್ ಅವರ ಫ್ಯಾನ್ಸ್ ಇವರಿಗೆ ಸಪೋರ್ಟ್ ಮಾಡುವಂತಹ ಲೆಕ್ಕಾಚಾರ. ಇನ್ನು ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆಗಳಿದೆ. ಸಿದ್ದರಾಮಯ್ಯ ಜೊತೆ ಆಲ್ರೆಡಿ ಕುಮಾರ್ ಬಂಗಾರಪ್ಪ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಬಿಜೆಪಿಯ ಲೋಕಸಭಾ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಈಗ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ. ಬಿಜೆಪಿಯಿಂದ ಉತ್ತರ ಕನ್ನಡ ಟಿಕೆಟ್ ನೀಡುವ ಭರವಸೆ ಸಿಕ್ಕಿದ್ರೂ ಕೂಡ ಅವರು ಶಿವಮೊಗ್ಗದಲ್ಲೇ ಟಿಕೆಟ್ ಸಿಗಬೇಕು ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆಯನ್ನ ಇಟ್ಟುಕೊಂಡಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನತ್ತ ಚಿತ್ತ ಹರಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮಧು ಬಂಗಾರಪ್ಪ ಇದಕ್ಕೆ ಒಪ್ಕೊಳ್ತಾರಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಆರಂಭ ಆಗಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಉದ್ಘಾಟನೆಯ ಸ್ಥಳದಲ್ಲಿ ಬದಲಾವಣೆ ಆಗಿದೆ, ದಿನಾಂಕದಲ್ಲೂ ಬದಲಾವಣೆ ಆಗಿದೆ. ಬೆಳಗಾವಿಯಿಂದ ಈಗ ಮೈಸೂರಿಗೆ ಶಿಫ್ಟ್ ಆಗಿದೆ ಸ್ಥಳ. ಮೈಸೂರಲ್ಲಿ ಆಗಸ್ಟ್ 30ಕ್ಕೆ ಉದ್ಘಾಟನೆ ಆಗಲಿದೆ ಗೃಹಲಕ್ಷ್ಮಿ. 27ಕ್ಕೆ ಬೆಳಗಾವಿಯಲ್ಲಿ ವಿದ್ಯುಕ್ತವಾಗಿ ಅದಕ್ಕೆ ಚಾಲನೆ ಕೊಡಬೇಕು, ಉದ್ಘಾಟನೆ ಮಾಡಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ರು, ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆದ್ರೆ ಈಗ ಬೆಳಗಾವಿಯ ಬದಲು ಮೈಸೂರಿಗೆ ಶಿಫ್ಟ್ ಆಗಿದೆ ಗೃಹಲಕ್ಷ್ಮಿಯ ಚಾಲನೆ ಕಾರ್ಯಕ್ರಮ.
ಕಾರ್ಯಕ್ರಮ ಮೈಸೂರಿಗೆ ಶಿಫ್ಟ್ ಆಗಿರೋದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅನ್ನುವಂತಹ ಕಾರಣವನ್ನ ಕೂಡ ಕೊಟ್ಟಿದ್ದಾರೆ. ಅವರು 30ಕ್ಕೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಿದ್ದಾರೆ. ಬೆಂಗಳೂರಿಗೆ ಹತ್ತಿರ ಅಂದ್ರೆ ಅದು ಮೈಸೂರು. ಹಾಗಾಗಿ ಮೈಸೂರಿಗೆ ಬಂದು ರಾಹುಲ್ ಗಾಂಧಿ ಉದ್ಘಾಟನೆ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಈ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರ ತವರೂರಿನಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯ ಆಗಿ ಈಗ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವಾಗ ಉದ್ಘಾಟನೆ ಮಾಡ್ತೀನಿ ಅನ್ನುವಂತಹ ಪ್ರಶ್ನೆಗೆ ಪ್ರತಿ ಬಾರಿ ಕೂಡ ಉತ್ತರವನ್ನ ಹೇಳ್ತಾನೆ ಇದ್ರು, ಬೇಗ ಮಾಡ್ತೀವಿ ಅಂತ ಹೇಳಿ. ಅದಕ್ಕೆ ಈಗ ಸಮಯ ಕೂಡಿ ಬಂದಿದೆ. ಆಗಸ್ಟ್ 30ಕ್ಕೆ ಚಾಲನೆ ಸಿಗುತ್ತೆ ಮೈಸೂರಿನಲ್ಲಿ. ಬೆಳಗಾಂದಲ್ಲಿ ನಮ್ದು ದೊಡ್ಡ ಡಿವಿಷನ್, ಯಾಕಂದ್ರೆ 4 ಡಿವಿಷನ್ ಅಲ್ಲಿ 4 ಕಾರ್ಯಕ್ರಮ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡಿದ್ರು. ಯಾಕಂದ್ರೆ ಶಕ್ತಿಯನ್ನ ಬೆಂಗಳೂರಲ್ಲಿ ಲಾಂಚ್ ಮಾಡಿದ್ರು, ಭಾಗ್ಯಜ್ಯೋತಿಯನ್ನ ಕಲಬುರಗಿಯಲ್ಲಿ ಮಾಡಿದ್ರು. ಸೊ ಬೆಳಗಾಂದಲ್ಲಿ ನಮ್ಮದನ್ನ ಮಾಡಿ ಮೈಸೂರಿನಲ್ಲಿ ಅನ್ನಭಾಗ್ಯ ಮಾಡಬೇಕು, 4 ವಿಭಾಗದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ. ಆದರೆ ರಾಹುಲ್ ಗಾಂಧೀಜಿಯವರ ಡೇಟು ಅಷ್ಟು ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಮೊನ್ನೆ ಎಲ್ಲರೂ ಚರ್ಚೆ ಮಾಡಿ ಅವರು ಬೆಂಗಳೂರಿಂದ ನೇರವಾಗಿ ಮೈಸೂರಿಗೆ ಹೋಗಿ ಮುಗಿಸ್ಕೊಂಡು ಕಾರ್ಯಕ್ರಮ ಇಮಿಡಿಯೇಟ್ ಮುಗಿಸ್ಕೊಂಡು ಬೇರೆ ಕಡೆ ಹೋಗಬೇಕಾಗಿದೆ. ಸೊ ಈ ಎಲ್ಲ ಕಾರಣದಿಂದ ಮೈಸೂರಿಗೆ ಗೃಹಲಕ್ಷ್ಮಿ ಶಿಫ್ಟ್ ಆಗಿದೆ. ಟೋಟಲ್ ಆಗಿ 1,09,55,000 ಕುಟುಂಬಗಳು ಅಂದ್ರೆ ಮನೆಯ ಯಜಮಾನಿಗಳು ತಮ್ಮ ಅರ್ಜಿಯನ್ನ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೆ ಅವರು ಬಿಬಿಎಂಪಿ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಈಗ ಮೇಜರ್ ಸುದ್ದಿ ಇದು. ಏನಂತ ಹೇಳಿದ್ರೆ ಬಿಜೆಪಿ ಅವಧಿಯ ಬಿಬಿಎಂಪಿ ವಾರ್ಡ್ ಪುನರ್ ವಿಂಗಡಣೆ ಆಗಿತ್ತಲ್ಲ, ಅದು ಈಗ ರದ್ದಾಗಿದೆ. 243 ವಾರ್ಡ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡಲಾಗಿದೆ. ಈಗ 225ಕ್ಕೆ ಇಳಿಸಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಸರ್ಕಾರಕ್ಕೆ ಬಿಬಿಎಂಪಿ ವಾರ್ಡ್ ವಿಂಗಡಣಾ ಸಮಿತಿ ವರದಿಯನ್ನ ಕೊಟ್ಟಿದ್ದು. ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ನೇತೃತ್ವದ ಸಮಿತಿ 225 ವಾರ್ಡ್ಗಳ ಗಡಿ ಗುರುತು ಮಾಡಿದೆ. ಈ ಸಮಿತಿ ಸರ್ಕಾರಕ್ಕೆ ವಾರ್ಡ್ ವಿಂಗಡಣಾ ಸಮಿತಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಯಾಕಂದ್ರೆ ಈಗಾಗಲೇ ನಾವು ಗಮನಿಸಿದ್ವಿ, 225 ವಾರ್ಡ್ಗಳಿಗೆ ಅಂದ್ರೆ ಈ ಹಿಂದೆ ಇದ್ದಂತಹ 243 ವಾರ್ಡ್ಗಳ ಬದಲಾಗಿ ಈಗ 225 ವಾರ್ಡ್ಗಳಿಗೆ ಅಷ್ಟೇ ಈಗ ಅವಕಾಶವನ್ನ ನೀಡಲಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಅಲ್ಲಿ ಆದಂತಹ ವಾದ ವಿವಾದಗಳಾಗಿರ್ಬೋದು, ಗಡಿ ಗುರುತಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಯಾರಿಗೆ ಅದರಿಂದ ಲಾಭ ಆಗತ್ತೆ ಅನ್ನುವಂತಹ ವಿಚಾರಗಳಾಗಿರ್ಬೋದು, ಕೋರ್ಟ್ ಮೆಟ್ಟಿಲೇರಿರೋದು, ಇವೆಲ್ಲವನ್ನ ನಾವು ಗಮನಿಸಿದ್ರೆ ಎಲೆಕ್ಷನ್ನೇ ಆಗುತ್ತೋ ಇಲ್ವೋ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಡಿಸೆಂಬರ್ ವೇಳೆಗೆ ಎಲೆಕ್ಷನ್ಗೂ ಕೂಡ ಈಗಾಗಲೇ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಬಿಬಿಎಂಪಿಯಲ್ಲಿ 225 ವಾರ್ಡ್ಗಳು ಫಿಕ್ಸ್ ಅಂತಾನೆ ಹೇಳಲಾಗಿದೆ. ಯಾಕಂದ್ರೆ ವರದಿಯನ್ನು ಕೂಡ ನೀಡಲಾಗಿದೆ ಆ ಸಮಿತಿ. ಆ ಒಂದು ಸಮಿತಿ ಕೊಟ್ಟಂತಹ ವರದಿಯ ಆಧಾರದ ಮೇಲೆನೆ ಎಲೆಕ್ಷನ್ ನಡೆಯೋದಕ್ಕೆ ಎಲ್ಲಾ ತರದ ಪ್ರಯತ್ನಗಳನ್ನ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಸಮಿತಿಯ ಮುಖ್ಯ ಆಯುಕ್ತರು ಅಂತ ಹೇಳಿದ್ರೆ ತುಷಾರ್ ಗಿರಿನಾಥ್ ಅವರು, ಅಂದ್ರೆ ಮುಖ್ಯ ಆಯುಕ್ತರಾಗಿದ್ದಾರೆ, ಬಿಬಿಎಂಪಿಯ ಮುಖ್ಯ ಆಯುಕ್ತರು. ಅವರ ನೇತೃತ್ವದ ಸಮಿತಿಯೇ ಈಗ ಈ ಒಂದು ವರದಿಯನ್ನ ಕೊಟ್ಟಿರೋದು. 225 ವಾರ್ಡ್ಗಳನ್ನ ಗಡಿ ಗುರುತು ಮಾಡಿದೆ ಸಮಿತಿ. ಹಾಗಾಗಿ ಸರ್ಕಾರಕ್ಕೆ ಆಲ್ರೆಡಿ ವಾರ್ಡ್ ವಿಂಗಡಣಾ ಸಮಿತಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಆ ಅಧಿಸೂಚನೆಯ ನಂತರ ಏನಿದ್ರೂ ಕೂಡ ಅದು ಕಾರ್ಯರೂಪಕ್ಕೆ ಬರೋದಷ್ಟೇ ಬಾಕಿ ಇರುವಂತದ್ದು. ಎಲ್ಲಾ ಪ್ರಾಸೆಸ್ಗಳು ಕೂಡ ಮುಗಿದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ 2011ರ ಜನಗಣತಿಯ ಆಧರಿಸಿ ಈ ವಾರ್ಡ್ ಅನ್ನ ವಿಂಗಡಣೆ ಮಾಡಲಾಗಿದೆಯಾ ಅಂತ ಕೇಳಿದ್ರೆ ಹೌದು ಅನ್ನುವಂತಹ ಉತ್ತರ. 37,527 ಜನಸಂಖ್ಯೆಗೆ ಒಂದರಂತೆ ಒಂದು ವಾರ್ಡ್ನ ವಿಂಗಡಣೆ ಮಾಡಲಾಗತ್ತೆ. ಈಗ ಬಿಜೆಪಿ ಇದ್ದಂಥ ಸಂದರ್ಭದಲ್ಲಿ 243 ವಾರ್ಡ್ಗಳನ್ನ ಮಾಡಲಾಗಿತ್ತು. ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ವಾರ್ಡ್ ಸಂಖ್ಯೆಯನ್ನ ಏರಿಳಿತ ಆಗೋದನ್ನ ನಾವಿಲ್ಲಿ ಗಮನಿಸಬಹುದು. ಆಯಾಯ ವಿಧಾನಸಭಾ ಕ್ಷೇತ್ರ ಎಷ್ಟು ದೊಡ್ಡದಾಗಿದೆ ಅನ್ನೋದರ ಮೇಲೆ ಕೂಡ ಹೋಗುತ್ತೆ. 243 ವಾರ್ಡ್ಗಳ ಸಂಖ್ಯೆಯನ್ನ ಈಗ ಇಳಿಸಲಾಗಿದೆ 225ಕ್ಕೆ. ಆ ಒಂದು ಸಂಖ್ಯೆಯನ್ನ ಇಳಿಸಿ ಅಧಿಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಡಿಸೆಂಬರ್ನಲ್ಲಿ ಎಲೆಕ್ಷನ್ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಬಿಜೆಪಿ ಶಾಸಕರ 13 ಕ್ಷೇತ್ರಗಳ 18 ವಾರ್ಡ್ಗಳ ಸಂಖ್ಯೆ ಇಲ್ಲಿ ಕಡಿತ ಆಗಿರೋದನ್ನ ಗಮನಿಸಬಹುದು. ಆಗ ದೊಡ್ಡ ಮಟ್ಟದಲ್ಲಿ ವಿವಾದ ಆಗಿದೆ ಇದೇ ವಿಚಾರ. ಇನ್ನು ಸರ್ಕಾರಕ್ಕೆ ವಾರ್ಡ್ ವಿಂಗಡಣಾ ಸಮಿತಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಆ ಒಂದು ವರದಿಯ ಪ್ರಕಾರ 225 ವಾರ್ಡ್ಗಳು ಫಿಕ್ಸ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಂಜನ್ ಶಿರ್ಲಾಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜನ್, ಈಗ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ, ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಇನ್ನೇನಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಹೆಚ್ಚು ಕಡಿಮೆ ಮಾಡುವಂತದ್ದು ಇಲ್ಲ, ಯಾಕಂದ್ರೆ ಕೋರ್ಟ್ಗೂ ಕೂಡ ಹೋಗಿದ್ದನ್ನ ನಾವು ಗಮನಿಸಬಹುದು. ಸೊ ಎಲೆಕ್ಷನ್ ಡಿಸೆಂಬರ್ಗೆ ಫಿಕ್ಸ್ ಹಾಗಾದ್ರೆ, ಹಾಗೆ 225 ವಾರ್ಡ್.
ನವಿತಾ ಜೈನ್ ಏನು 2021ರಲ್ಲಿ ಬಿಜೆಪಿ ಸರ್ಕಾರ ಸುಮಾರು 243 ವಾರ್ಡ್ಗಳನ್ನಾಗಿ ಘೋಷಣೆ ಮಾಡಿರುತ್ತೆ. ಕಾರಣ ಏನಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಂತ ಸಂದರ್ಭದಲ್ಲಿ ತನ್ನ ಶಾಸಕರಿರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಾಗಿ ವಾರ್ಡ್ ವಿಂಗಡಣೆ ಮಾಡಿರುತ್ತೆ. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಈಗ ಬಿಜೆಪಿ ಪಕ್ಷಕ್ಕೆ ಮಾಸ್ ಸ್ಟ್ರೋಕ್ ಅನ್ನು ಕೊಟ್ಟಿರುವಂತದ್ದು. ಕಾರಣ ಕೇಳಿದ್ರೆ ಡಿಸೆಂಬರ್ನಲ್ಲಿ ಬಿಬಿಎಂಪಿಯ ಚುನಾವಣೆ ಘೋಷಣೆ ಆದರೆ ಆ ಒಂದು ಸಂದರ್ಭದಲ್ಲಿ ಬಿಬಿಎಂಪಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಮಾಸ್ ಸ್ಟ್ರೋಕ್ ಅನ್ನು ಕೊಟ್ಟಿರುವಂತದ್ದು. ಸುಮಾರು 243 ವಾರ್ಡ್ಗಳಲ್ಲಿ ಸುಮಾರು 225 ವಾರ್ಡ್ಗಳನ್ನ ನಿಗದಿ ಮಾಡಿ ಕಾಂಗ್ರೆಸ್ ಸರ್ಕಾರದ ವಾರ್ಡ್ ಡಿಲಿಮಿಟೇಷನ್ ಕಮಿಟಿ ಈಗ ವರದಿ ಕೊಟ್ಟಿದೆ. ಈ ಒಂದು ವರದಿಗೆ ಸಾರ್ವಜನಿಕರಿಗೆ ಒಂದು ವೇಳೆ ಆಕ್ಷೇಪ ಇದ್ರೆ ಅದಕ್ಕೆ 15 ದಿನದ ಕಾಲಾವಕಾಶ ಕೊಟ್ಟಿದೆ. ಯಾರಾದ್ರೂ ಆಕ್ಷೇಪ ಇದ್ರೆ ಆಕ್ಷೇಪ ಕೂಡ ಸಲ್ಲಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಸರ್ಕಾರ ಮುಂದಾಗಿರುವಂತದ್ದು. ಜೊತೆಗೆ ನಂತರ ಈಗ ಲಿಸ್ಟ್ ಇದೆ. ಎಷ್ಟು ವಾರ್ಡ್ಗಳಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ವಾರ್ಡ್ಗಳ ಸಂಖ್ಯೆಯನ್ನು ಇಳಿಮುಖ ಮಾಡಿದೆ ಅನ್ನೋದ್ರ ಬಗ್ಗೆ ಲಿಸ್ಟ್ ಇದೆ. ಸುಮಾರು 13 ಕ್ಷೇತ್ರಗಳಲ್ಲಿ 18 ವಾರ್ಡ್ಗಳ ಸಂಖ್ಯೆಯನ್ನ ಕಾಂಗ್ರೆಸ್ ಸರ್ಕಾರ ಕಡಿತ ಮಾಡಿರುವಂತದ್ದು. ಈ ಹಿಂದೆ RR ನಗರ ಅಂದ್ರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 14 ವಾರ್ಡ್ಗಳನ್ನ ಬಿಜೆಪಿ ಸರ್ಕಾರ ವಿಂಗಡಣೆ ಮಾಡಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ 14 ಇದ್ದದ್ದನ್ನ 12 ಮಾಡಿದೆ. ಜೊತೆಗೆ ಮಹದೇವಪುರ ಇರಬಹುದು, ಪದ್ಮನಾಭ ನಗರ ಇರಬಹುದು, ಬೊಮ್ಮನಹಳ್ಳಿಯ ಕ್ಷೇತ್ರದಲ್ಲಿ 2 ವಾರ್ಡ್ ಅನ್ನ ಇಳಿಕೆ ಮಾಡಿರುವಂತದ್ದು. ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಶ್ರೀರಾಮನ್ ನಗರ, ರಾಜಾಜಿನಗರ, ಚಿಕ್ಕಪೇಟೆ, ಬಸವನಗುಡಿ, KR ಪುರ, ಯಶವಂತಪುರ, ಬೆಂಗಳೂರು ದಕ್ಷಿಣ ಕ್ಷೇತ್ರಗಳಲ್ಲಿ ತಲಾ 1 ವಾರ್ಡ್ ಅನ್ನ ಕಡಿತ ಮಾಡಿರುವಂತದ್ದು. ಅಂದ್ರೆ ಬಿಜೆಪಿ ಸರ್ಕಾರ ತನ್ನ ಒಂದು ಶಾಸಕರು ಅಧಿಕಾರದಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ವಾರ್ಡ್ಗಳನ್ನ ವಿಂಗಡಣೆ ಮಾಡಿ ಅಲ್ಲಿ ತನ್ನ ಒಂದು ಅಧಿಕಾರವನ್ನ ಚಲಾಯಿಸಬಹುದು ಅನ್ನೋ ಪ್ಲಾನ್ ಅನ್ನು ಹಾಕೊಂಡಿತ್ತು. ಇದಕ್ಕೀಗ ಮಾಸ್ ಸ್ಟ್ರೋಕ್ ಎದುರಾಗಿರುವಂತದ್ದು. ಯಥಾ ಪ್ರಕಾರ ಈಗ ಕೋರ್ಟ್ ನಲ್ಲಿ ಸಾಕಷ್ಟು ಚರ್ಚೆ ಜೊತೆಗೆ ಸಾಕಷ್ಟು ಬೆಳವಣಿಗೆ ಬಳಿಕ ಈಗ ಡಿಸೆಂಬರ್ ನಲ್ಲಿ ಪಾಲಿಕೆ ಚುನಾವಣೆ ಆಗಬಹುದು ಅನ್ನುವಂತ ಮಾತಿದೆ. ಸ್ಪಷ್ಟನೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ಮಾಸ್ ಸ್ಟ್ರೋಕ್ ಈಗ ಬಿಜೆಪಿ ಪಕ್ಷ ಮುಟ್ನೋಡ್ಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ರಂಜನ್ ಶಿರ್ಲಾಲ್ ಡೀಟೇಲ್ಸ್ಗೆ. ಚಂದ್ರಯಾನ 3 ಸಕ್ಸಸ್ಗೆ ಇನ್ನು 3 ದಿನವಷ್ಟೇ ಬಾಕಿ. ಆಗಸ್ಟ್ 23ರ ಸಂಜೆ 5:47ಕ್ಕೆ ಚಂದ್ರನ ಅಂಗಳಕ್ಕೆ ವಿಕ್ರಮ್. ಇವತ್ತು ಮಧ್ಯರಾತ್ರಿ 2ನೇ ಹಂತದ ಡಿ ಬೂಸ್ಟಿಂಗ್ ಕಾರ್ಯ ನಡೆಯುತ್ತೆ. ಆಗಸ್ಟ್ 23ರ ಸಂಜೆ 5:47ಕ್ಕೆ ಚಂದ್ರನ ಅಂಗಳಕ್ಕೆ ಹೋಗುತ್ತೆ ವಿಕ್ರಮ್. ಈ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯರಾತ್ರಿ 2 ಗಂಟೆಗೆ ವಿಕ್ರಮ್ ಲ್ಯಾಂಡರ್ ಡಿ ಬೂಸ್ಟಿಂಗ್ ಕಾರ್ಯ ನಡೆಸಲಾಗುತ್ತೆ. ಲ್ಯಾಂಡರ್ ಪ್ರದಕ್ಷಿಣಾ ಪಥ 100ರಿಂದ 30ಕ್ಕೆ ಇಳಿಕೆಯಾಗುತ್ತೆ. ಅಂದ್ರೆ ಹತ್ರ ಹೋಗದಂಗೆ ತುಂಬಾ ಸ್ಲೋ ಆಗಿ ಹೋಗುವಂತಹ ಒಂದು ಪ್ರಕ್ರಿಯೆಗಳು. ಈಗ ಲ್ಯಾಂಡಿಂಗ್ ಪ್ರದೇಶದತ್ತ ಇವತ್ತಿನಿಂದಲೇ ವಿಕ್ರಮನ ಪಯಣ ಆರಂಭ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಈಗಾಗಲೇ ಉತ್ತರ ಧ್ರುವ ಪ್ರದೇಶದಲ್ಲೇ ಆಲ್ಮೋಸ್ಟ್ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಲಾಗುತ್ತೆ. ಎಲ್ಲಾ ದೇಶದವರು ಟ್ರೈ ಮಾಡೋದನ್ನ ಗಮನಿಸಬಹುದು. ಆದರೆ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಆಗಸ್ಟ್ 23ರ ಸಂಜೆ ಲ್ಯಾಂಡ್ ಆಗಲಿದೆ ವಿಕ್ರಮ. ವಿಕ್ರಮ್ ಲ್ಯಾಂಡರ್ ಒಳಗಡೆಯೇ ಇದೆ ಪ್ರಜ್ಞಾನ್ ರೋವರ್. ವಿಕ್ರಮ್ ಲ್ಯಾಂಡ್ ಆಗ್ತಾ ಇದ್ದಂತೆಯೇ ಪ್ರಜ್ಞಾನ್ ಅದರ ಹೊಟ್ಟೆಯಿಂದ ಹೊರ ಬರಲಿದೆ. ಚಂದ್ರನ ಮೇಲೆ 14 ದಿನಗಳ ಕಾಲ ಕಾರ್ಯನಿರ್ವಹಿಸಲಿದೆ. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ಈ ಹಿಂದಿನ ಎಲ್ಲಾ ಅಡೆತಡೆಗಳನ್ನ ಕೂಡ ಎದುರಿಸಿ ಈಗ ಈ ಚಂದ್ರಯಾನ 3 ಯಾವ ರೀತಿಯಾಗಿ ಪ್ರಯತ್ನಗಳನ್ನ ವಿಜ್ಞಾನಿಗಳು ಮಾಡಿದ್ದಾರೆ, ಅದು ಹೇಗೆ ಸಕ್ಸಸ್ ಆಗುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದಿದೆ ಅನ್ನೋದನ್ನ ಗಮನಿಸಬಹುದು. ಎಲ್ಲರ ಚಿತ್ತ ಹೇಗೆ ಈಗ ಮುಂದಿನ 23ನೇ ತಾರೀಕು ಏನಾಗುತ್ತೆ, ಚಂದ್ರನ ಅಂಗಳದಲ್ಲಿ ವಿಕ್ರಮ್ ಲ್ಯಾಂಡ್ ಆಗುವಂತಹ ಸಂದರ್ಭಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದಲೂ ಕೂಡ ಪ್ರತಿ ಒಂದು ಅದು ನಡೆಸ್ತಾ ಇರುವಂತಹ ಚಲನವಲನಗಳನ್ನ, ಕಕ್ಷೆಯಿಂದ ಸುತ್ತುತ್ತಾ ಇರುವಂತಹ ವಿಚಾರಗಳನ್ನು ನಾವೆಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ವಿ. ಹೊಸ ಮೈಲಿಗಲ್ಲು ಸೃಷ್ಟಿಗೆ ಇಸ್ರೋ ಸಜ್ಜಾಗಿರೋದನ್ನ ಕೂಡ ನಾವು ಗಮನಿಸಬಹುದು. ಆ ಇತಿಹಾಸ ಸೃಷ್ಟಿಯಾಗೋದಕ್ಕೆ ಹೆಚ್ಚು ದಿನ ಬೇಕಾಗಿಲ್ಲ, ಕೇವಲ 3 ದಿನ ಅಷ್ಟೇ. 5 ಮತ್ತು ಕೊನೆಯ ಕಕ್ಷೆ ತಲುಪಿದೆ ಆಲ್ರೆಡಿ ಚಂದ್ರಯಾನ 3. ಚಂದ್ರನ ದಕ್ಷಿಣ ಧ್ರುವದಿಂದ 163 ಕಿಲೋಮೀಟರ್ ದೂರದಲ್ಲಷ್ಟೇ ಇರೋದು. ಆಗಸ್ಟ್ 5ರಿಂದ ಈಗಾಗಲೇ ಕಕ್ಷೆಯಿಂದ ಕಕ್ಷೆಗೆ ಹಂತವಾಗಿ ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. 16ರ ಬೆಳಗಿನ ಜಾವ 8:30ಕ್ಕೆ ಅಂತಿಮ ಕಕ್ಷೆ ಸೇರಿದೆ. 17ರಂದು ಪ್ರತ್ಯೇಕಗೊಂಡಿದೆ ಪ್ರೊಪಲ್ಷನ್ ಅಂಡ್ ಲ್ಯಾಂಡರ್ ಮಾಡ್ಯೂಲ್ ಚೇಂಜ್ ಆಗಿರೋದು. 23ರಂದು ನೌಕೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡಿಂಗ್ ಆಗತ್ತೆ. ಅದು ಸಂಜೆ 5:47ಕ್ಕೆ. ಸ್ಮೂತ್ ಲ್ಯಾಂಡಿಂಗ್ ಬಳಿಕ ಚಂದ್ರನ ಮೇಲೆ ಅಧ್ಯಯನ ನಡೆಸಲಾಗುತ್ತೆ. ಆ ಸ್ಮೂತ್ ಲ್ಯಾಂಡಿಂಗ್ ಆಗೋದಿಕ್ಕೇನೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡಲಾಗ್ತಾ ಇರುವಂಥದ್ದು. ಅಲ್ಲಿ ನೀರಿದೆಯಾ, ಹೇಗೆ, ಏನು, ಯಾವ ರೀತಿಯಾಗಿ ಅಲ್ಲಿ ಅಧ್ಯಯನಗಳನ್ನ ಮಾಡಬೇಕು, ಅವೆಲ್ಲದರ ಕುರಿತಾಗಿ ಕೂಡ ಸಾಕಷ್ಟು ಕುತೂಹಲದಿಂದ ವಿಜ್ಞಾನಿಗಳು ಕಾಯ್ತಾ ಇದ್ದಾರೆ.
ಸ್ಮೂತ್ ಲ್ಯಾಂಡಿಂಗ್ ಬಳಿಕ ಚಂದ್ರನ ಮೇಲೆ ಅಧ್ಯಯನ ಆರಂಭ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಈಗ ಎಲ್ರಿಗಿರುವಂತಹ ಕುತೂಹಲ ಏನು ಅಂತ ಹೇಳಿದ್ರೆ, ಅಲ್ಲಿ ವಾಸಿಸೋದಕ್ಕೆ ಸಾಧ್ಯ ಆಗತ್ತಾ, ಅಲ್ಲಿ ಯಾವ ರೀತಿಯಾಗಿ ನಾವು ವಾಸಿಸೋದಕ್ಕೆ ಅಥವಾ ಕಟ್ಟಡಗಳನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ, ಆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈಗ ಚಂದ್ರಯಾನ 3 ವಿಚಾರ ಇದೆಯಲ್ಲ, ಎಲ್ಲಾ ದೇಶಗಳು ಕೂಡ ಒಂದ್ ಕಡೆ ಆಸ್ಥೆಯಿಂದ ನೋಡುವಂತಹ ಪ್ರಯತ್ನಗಳು ಆಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಖರ್ಚು ವೆಚ್ಚಗಳ ವಿಚಾರದಲ್ಲೂ ಕೂಡ ಅಷ್ಟೇ, ಯಾಕಂದ್ರೆ ಖರ್ಚು ವೆಚ್ಚಗಳಂತ ಬಂದ ಬಹಳ ಕಡಿಮೆಯ ಖರ್ಚು ವೆಚ್ಚಗಳನ್ನ ಇಲ್ಲಿ ಮಾಡಲಾಗಿರೋದನ್ನ ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ವಿಜ್ಞಾನಿಗಳ ಈ ಪ್ರಯತ್ನ ಎಲ್ಲಾ ಕಡೆ ಶ್ಲಾಘನೆಗೆ ವ್ಯಕ್ತ ಆಗಿರೋದನ್ನ ನಾವು ಗಮನಿಸಬಹುದು. 23ನೇ ತಾರೀಕು ಅಂದ್ರೆ ಇದೇ ಆಗಸ್ಟ್ 23ನೇ ತಾರೀಕು 5:47 ಸರಿಯಾಗಿ ಅಲ್ಲಿ ಲ್ಯಾಂಡ್ ಆಗತ್ತಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟನೆ ಈಗ ಕುತೂಹಲ ಇರೋದು. ಇನ್ನು ತಾಂತ್ರಿಕ ಮತ್ತು ಭೌತಿಕ ಅಡಚಣೆಗಳು ಆಗದ ಹಾಗೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇದು ಒಂದು ಕಡೆಯ ವಿಚಾರ ಆದ್ರೆ, ಚಂದ್ರಯಾನ 3ಯ ವಿಚಾರ ಆದ್ರೆ, ಮತ್ತೊಂದು ಕಡೆ ಪ್ರತಿದಿನ ನಾವು ಯಾವೆಲ್ಲ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀವೋ ಅದರ ಬೆಲೆ ದುಬಾರಿ ಆದ್ರೆ ಅನ್ನುವಂತಹ ಪ್ರಶ್ನೆ ಪ್ರತಿನಿತ್ಯ ನಾವು ಕೇಳ್ತಾನೆ ಇರ್ತೀವಿ. ತರಕಾರಿ ವಿಚಾರ ಆಯ್ತು, ಟೊಮೆಟೊ ವಿಚಾರ ಆಯ್ತು, ಬೇಳೆಕಾಳುಗಳ ವಿಚಾರ ಆಯ್ತು, ಆದ್ರೆ ಈಗ ತಿನ್ನುವಂತಹ ಅಕ್ಕಿ ಕೂಡ ದುಬಾರಿ ಅನ್ನುವಂತಹ ವಿಚಾರ. ಹಲವು ದಿನಗಳಿಂದಲೇ ಈ ಸುದ್ದಿಯನ್ನು ನಾವು ಗಮನಿಸಿದೀವಿ, ಅಕ್ಕಿ ದುಬಾರಿ ಅನ್ನೋದು. ಆದ್ರೆ ಮತ್ತೆ ಯಾಕೆ ಈ ವಿಚಾರ ಅಂತ ನೋಡಿದ್ರೆ, ಹೋಟೆಲ್ ತಿಂಡಿ ದರ ಏರಿದ ಬೆನ್ನಲ್ಲೇ ಅಕ್ಕಿ ಬೆಲೆ ಕೂಡ ಹೆಚ್ಚಳ ಆಗಿದೆ. ಜುಲೈ 2ನೇ ವಾರದಿಂದಾನೇ ರಾಜ್ಯದಾದ್ಯಂತ ಅಕ್ಕಿ ಬೆಲೆ ಏರಿಕೆ ಆಗಿರೋದನ್ನ ನಾವು ಗಮನಿಸಬಹುದು. ಈಗ ಆಗಸ್ಟ್ ತಿಂಗಳು, ಸೊ ಈ ತಿಂಗಳ ಅವಧಿಯಲ್ಲಿ ಅಕ್ಕಿ ಬೆಲೆಯಲ್ಲಿ 15% ನಿಂದ 20% ಏರಿಕೆ ಆಗಿದೆ. ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗಿಲ್ಲ, ಭತ್ತದ ಇಳುವರಿ ಕಡಿಮೆ ಆಗಿದೆ ಅಂತ ಹೇಳಿ ಅಕ್ಕಿ ಬೆಲೆಯ ರೇಟ್ ಜಾಸ್ತಿ ಆಗಿದೆಯಂತೆ. ಸೊ ಈಗ ಅಕ್ಕಿ ಬೆಲೆ ದಿನೇ ದಿನೇ ದುಬಾರಿ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. ಇನ್ನು ನ್ಯೂಸ್ 18ಗೆ ಬೆಂಗಳೂರು ಎಪಿಎಂಸಿ ಯಾರ್ಡ್ ಸಂಘದ ಅಧ್ಯಕ್ಷ ಅರುಣ್ ಪರಮೇಶ್ವರ್ ಅವರು ಅಕ್ಕಿ ಬೆಲೆ ಯಾಕೆ ಜಾಸ್ತಿ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಈಗಾಗಲೇ ಇಳುವರಿ ಕಡಿಮೆ ಆಗಿರೋದು, ಮಳೆ ಬರದೇ ಇರೋದು ಕೂಡ ಕಾರಣ ಅಂತ ಹೇಳಿದ್ದಾರೆ. ಇನ್ನು ಅಕ್ಕಿಯ ಹಿಂದಿನ ದರ ಈಗಿನ ದರ ಅದನ್ನ ಕೂಡ ನಾವು ಒಂದ್ಸಲ ನೋಡ್ಬೋಣ, ವ್ಯತ್ಯಾಸ ಎಷ್ಟು ರೂಪಾಯಿ ಇದೆ ಅಂತ ಹೇಳಿ. ಸೋನಾ ಮಸೂರಿ ಅಕ್ಕಿಗೆ ಕೆಜಿಗೆ 58 ರೂಪಾಯಿ ಹಿಂದೆ ಇತ್ತು, ಆದ್ರೆ ಈಗ 65 ರೂಪಾಯಿ ಜಾಸ್ತಿ ಆಗಿದೆ. ಸೋನಾ ಸ್ಟೀಮ್ ರೈಸ್ಗೆ 45 ರೂಪಾಯಿ ಇತ್ತು, 10 ರೂಪಾಯಿ ಜಾಸ್ತಿಯಾಗಿ 55 ರೂಪಾಯಿ ಆಗಿದೆ. ಬಾಯ್ಲ್ಡ್ ರೈಸ್ಗೆ 35 ರೂಪಾಯಿ ಇತ್ತು, ಅಲ್ಲೂ ಕೂಡ 10 ರೂಪಾಯಿ ಏರಿಕೆಯಾಗಿದೆ, 45 ರೂಪಾಯಿ ಆಗಿರೋದನ್ನ ನಾವು ಗಮನಿಸಬಹುದು. ಇದು ಕೆಲವು ದಿನಗಳ ಅಂತರದಲ್ಲಿ ಆಗಿರುವಂತಹ ಅಕ್ಕಿ ರೇಟ್ನಲ್ಲಿ ಆದಂತಹ ವ್ಯತ್ಯಾಸವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ತಿಂಗಳ ಅವಧಿಯಲ್ಲಿ ಅಕ್ಕಿ ಬೆಲೆಯಲ್ಲಿ 15 to 20% ಏರಿಕೆ ಆಗಿರೋದನ್ನ ನಾವೆಲ್ಲಿ ಗಮನಿಸಬಹುದು. ಹಾಗಾಗಿ ಹಿಂದಿನ ದರ ಮತ್ತು ಈಗಿನ ದರದ ವ್ಯತ್ಯಾಸ ಎಷ್ಟಿದೆ ನೋಡಬಹುದು. ಈ ಎಲ್ಲಾ ಸುದ್ದಿಯೊಂದಿಗೆ ಈ ಹೊತ್ತಿನ ಪ್ರಮುಖ ಸುದ್ದಿಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.